जय जय रघुवीर समर्थ कुंडली वरदारी विठ्ठल पार्वती पदेश्वर महादेव राजाधिराज सद्गुरुनाथ महाराज की जय। श्री गुरुदेव श्री राम जय राम जय जय सदुपासना सत्कर्म सत्क्रिया आणि स्वधर्म सत्संग आणि नित्य नियम निरंतर जय जय रघुवीर समर्थ। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ತತ್ಸ್ವರೂಪರೇ ಆಗಿರುವಂತಹ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರು ವರ್ಗದ ಚರಣಕಮಲಗಳಿಗೆ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅಧಿಕ ಮಾಸ ಪರ್ವ ಮಾಸ ಅಂತಾರೆ, ಅಂದರೆ ಒಂದು ತಿಂಗಳ ಪರ್ವಕಾಲ. ಈ ಸಮಯ ಹೆಂಗಂದ್ರೆ ಅತ್ಯಂತ ಪವಿತ್ರವಾದಂತಹ ಸಮಯ ಇದು. ಆ ಒಂದು ಪರ್ವ ಸಮಯದ ಮಂಗಲಮಯ ದಿನನೇ ಅನ್ಬೋದು. ಇವತ್ತು ಕೊನೆಯ ದಿನವೇ, ಅಧಿಕ ಮಾಸದ ಕೊನೆಯ ದಿನ. ಅಂಥದ್ರೊಳಗೆ ಇಂಥ ಒಂದು ಮಹಾನ್ ಪಟ್ಟಣದೊಳಗೆ ಮಹಾರಾಜರ ಕೃಪಾ ನೋಡ್ರಿ. ಅಂಥ ಅದ್ಭುತವಾದಂಥ ಸತ್ಸಂಗ ನೀವೆಲ್ಲರೂ ಕೂಡಿಸಿ ಮಾಡಲಿಕ್ಕತ್ತೀರಿ ಅನ್ನೋದಕ್ಕಿಂತ ಸಮರ್ಥನೆ ನಿಮ್ಮಿಂದ ಮಾಡಿಸ್ಕೊಳಿಕತ್ತಾರ. ಈ ಒಂದು ಸತ್ಸಂಗದೊಳಗೆ ಭಾಗವಹಿಸಲಿಕ್ಕೆ ನನಗೊಂದು ಅವಕಾಶ ಇಲ್ಲಿ ಏನು ಪ್ರಾಪ್ತ ಆಗ್ಯದಲ್ಲ, ಇದು ಸಮರ್ಥ ಒಂದು ಪರಮ ಕೃಪೆ ಅಂತ ನಾನು ತಿಳ್ಕೊತೀನಿ. ಭಾಗ್ಯವಂತ ಮನೋತಯ ಶರಣಗೇಲೆ ಪಂಡರಿರಾಯ ಅಂತೇಳಿ ತುಪ್ಪಬ್ಬಾರಾಯ ಅಂತ. ಈ ಜೀವನದೊಳಗೆ
ಯಾರು ಭಾಗ್ಯವಂತರಪ್ಪ ಅಂದ್ರೆ ಸಾಕಷ್ಟು ದುಡ್ಡು ಗಳಿಸಿದವರು ಭಾಗ್ಯವಂತರಲ್ಲ ಸಂತರ ದೃಷ್ಟಿಯೊಳಗೆ. ಮನಿ ಮೇಲೆ ಮನಿ ಕಟ್ಟಿಸಿದವರು ಭಾಗ್ಯವಂತರಲ್ಲ. ಶರೀರ ಸಂಪತ್ತಿದ್ದವರು ಭಾಗ್ಯವಂತರಲ್ಲ. ದೊಡ್ಡ ದೊಡ್ಡ ಅಧಿಕಾರವನ್ನು ಸಂಪಾದಿಸಿ ಅಧಿಕಾರಿಗಳಿದ್ದವರು ಸಹಿತ ಭಾಗ್ಯವಂತರಲ್ಲ. ಮತ್ತು ಹಂಗಾರೆ ಭಾಗ್ಯವಂತರು ಯಾರು ಅಂಥೇಳಿ ಪ್ರಶ್ನೆ ಬಂತು ಅಂದ್ರೆ ಅದಕ್ಕೆ ಅವ್ರು ಸಂತರಂದ್ರು ಭಾಗ್ಯವಂತು ಮಣುತಯ ಶರಣಗೆಲೆ ಪಂಡರಿರಾಯ. ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸಾಕ್ಷಾತ್ ಉಗಡೇ ಪರಬ್ರಹ್ಮ ಸ್ವರೂಪ ಏನಿದ್ದಾರಲ್ಲ ಸದ್ಗುರುನಾಥ, ಅಂಥ ಸದ್ಗುರುನಾಥರಿಗೆ ಯಾರು ಶರಣ ಹೋಗ್ಯಾರಲ್ಲ ಅವ್ರು ಮಾತ್ರ ಭಾಗ್ಯವಂತರು ಅಂತಂತಾರೆ. ಅಂಥ ಒಂದು ಭಾಗ್ಯವಂತರ ಬಳಗಿದು. ಇವತ್ತು ನಾವೆಲ್ಲರೂ ಏನು ಕೂಡೋಲ್ಲ, ನಾವೆಲ್ಲರೂ ಎಂಥ ಒಂದು ಭಾಗ್ಯವಂತರಂದ್ರೆ ಇಂಥ ಭವಸಾಗರವನ್ನು ದಾಟಿಸುವಂತಹ ಸದ್ಗುರುನಾಥ ನಮ್ಮನ್ನು ಅಪ್ಪುಗೊಂಡ, ನಮ್ಮನ್ನು ನಿಜವಾಗಿಯೂ ಅಂಥ ಪವಿತ್ರವಾದಂತಹ ನಿರ್ವಿಕಾರ ಸ್ವರೂಪವಾಗಿರುವಂತಹ ಆ ವಿಮಲ ಬ್ರಹ್ಮ ಮನರಹಿತ ಅವಂತಲ್ಲಿ ಏನೂ ಕಲ್ಮಸ ಇಲ್ಲ. ಆದರೆ ನಮ್ಮಂತಲ್ಲಿ ಎಲ್ಲ ಅವ. ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್. ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್. ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಅದಕ್ಕೆ ಸಂತರನ್ನ ವರ್ಣ ಮಾಡುವ ಹೊತ್ತಾಗ ತುಕೋಪಾರಂತಾರ ಥೋರಿವ ಸಾಂಡಿಲಿ ಆಪುಲಿ ಪುರುಷ. ಪರಿಸಿಗೆಲ್ಲ ಎಂಥ ಶ್ರೇಷ್ಠವಾದಂಥ ಧಾತು ಅಂದ್ರೆ ಅದು ಅತಿ ಹೀನ ಒಂದು ಇದು ಮೆಟಲ್ ಯಾವುದಪ್ಪ ಅಂದ್ರೆ ಕಬ್ಬಿಣ. ಕಬ್ಬಿಣವನ್ನು ಮುಟ್ಟಿ ಬಂಗಾರವನ್ನಾಗಿ ಮಾಡಿಬಿಡ್ತಂಥದ್ದು. ಕಬ್ಬಿಣ ಮುಟ್ಟಿದ್ದಕ್ಕೆ ಬಂಗಾರ ಆಗ್ತದ್ರೆ ಎಂಥ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದ ಅದು. ಆದರೂ ಸಹಿತ ಆ ಪರಿಸರಲ್ಲಿ ಎಂದೂ ನಾ ಕಬ್ಬಿಣ ಹೆಂಗೆ ಮುಟ್ಲಿ ಅಂತ ಅಲ್ಲಿಲ್ಲ. ಇಷ್ಟು ಶ್ರೇಷ್ಠ ಮನುಷ್ಯ ನಾನು, ಇಂಥ ಶ್ರೇಷ್ಠ ವಸ್ತು ನಾನು, ಇಂಥ ಒಂದು ಹೀನ ಕಬ್ಬಿಣವನ್ನು ನಾನು ಹೆಂಗೆ ಮುಟ್ಟಬೇಕು? ಅದಕ್ಕೆ ಥೋರಿವ ಸಾಂಡಿಲಿ ಅಪುಲಿ ಪರಿಸಿಗಲ್ಲ ಹೆಂಗೆ ಆ ಹೀನ ವಸ್ತುವನ್ನು ಮುಟ್ಟಲಿಕ್ಕೆ ಹಿಂದೆ ಮುಂದೆ ನೋಡಲಿಲ್ಲಲ್ಲ, ಹಂಗೆ ನಮ್ಮ ಮಹಾರಾಜರು ನಮ್ಮೆಲ್ಲರನ್ನು ಗುಣ ದೋಷ ಯಾತಿ ನ ವಿಚಾರಿಕಾಯಿ, ನಮ್ಮಲ್ಲಿರುವಂಥ ಗುಣದೋಷಗಳನ್ನು ಅವರು ವಿಚಾರ ಮಾಡಲಿಲ್ಲ. ಠಾವದಿಲಾಪಾಯ ಪುಲಿಯ ತಮ್ಮ ಚರಣದೊಳಗೆ ನಮ್ಮನ್ನೆಲ್ಲರನ್ನು ಸೇರಿಸಿಕೊಂಡು ಬಿಟ್ರಲ್ಲ. ಕಾಯವಾಣು ಆತ ನಪುರೇ ವಾಣಿ ಅಂತ ಗೋಪಾಲರಂತಾರೆ. ಅವರನ್ನು ಹೊಗಳಲಿಕ್ಕೆ ಈ ವಾಣಿ ಪೂರ್ತಿ ಆಗುವುದಿಲ್ಲ ನಮ್ಮದು. ಅದಕ್ಕೇನಂದ್ರೆ ಅವರು ಮಸ್ತಕ ಚರಣಿ ಠೇವಿತಸಿ, ನನ್ನ ಮಸ್ತಕ ಏನದಲ್ಲ ಇದನ್ನ ಗುರುನಾಥ ನಿನ್ನ ಚರಣದೊಳಗೆ ನಾ ಇಟ್ಟು ಬಿಡ್ತೀನಿ. ಇಂಥ ಒಂದು ಮಹಾನ್ ಉಪಕಾರ ಮಾಡಿದಂಥ ಸದ್ಗುರುವಿನ ಬಳಗಿದು ಏನು. ಅಂಥ ಸದ್ಗುರುವಿನ ಲಕ್ಷಣ, ಸದ್ಗುರುವಿನ ಸ್ಥಿತಿ ಹಂಗದ. ಎಂಥ ಸದ್ಗುರುಗಳನ್ನು ನಾವು ಮಾಡ್ಕೋಬೇಕು, ಮೊದಲೇ ವಿಚಾರ ಮಾಡಬೇಕು. ಇವತ್ತು ಲಗ್ನ ಆಗ್ಬೇಕಾತಂದ್ರೆ ಉತ್ತಮ ಲಕ್ಷಣದಾಗ ಕಾಕ ಶೋಧಿಲ್ಯಾವಿನ ಕರುಣೆಯೇ ಕುಲಹೀನ ಕಾಂತ ಸಮರ್ಥಂದ. ಅಂದ್ರೆ ನಾವು ಹೆಂಗೆ ಲಗ್ನ ಮಾಡ್ಕೋಬೇಕಾಗಿತ್ತು ಅಂದ್ರೆ ಶೋಧ ಮಾಡ್ತೀವಿ ನಾವು, ಹೌದಲ್ಲ? ಹಂಗೆ ಸದ್ಗುರುಗಳನ್ನು ನೀವು ಸದ್ಗುರುಗಳಿಂದ ಅನುಗ್ರಹಿತರಾಗಬೇಕಾಗಿತ್ತು ಶೋಧ ಮಾಡ್ರಿ ಅಂತಾರೆ ಅವರು. ಶೋಧ ಮಾಡಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ನೀವು ಅನುಗ್ರಹಿತರಾದ್ರಿ ಅಂದ್ರೆ ನೀವು ಪಾರಾದ್ರಿ ಅಂತ. ಇರಲಿಲ್ಲ ಅಂದ್ರೆ ಏನಾಗ್ತದ, ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದೊಡೆ ಎಲ್ಲೇ ಮುಕ್ತಿ ಸರ್ವಜ್ಞ, ಹೌದಲ್ಲ? ಅದಕ್ಕೆ
ಇಂಥ ಒಂದು ಭಾಗ್ಯ ನಮಗೆ ಸಿಕ್ಕದ. ಇವತ್ತಿನ ದಿವಸ ಇಲ್ಲಿ ಗಣಪತರಾವ್ ಮಹಾರಾಜರ ಶಿಷ್ಯರು ಇದ್ದಾರೆ, ನಮ್ಮ ಮಹಾರಾಜರ ಶಿಷ್ಯರು ಇದ್ದಾರೆ, ಇನ್ನೂ ಅನೇಕ ಏನಪ್ಪ ಅಂದ್ರೆ ಮಹಾತ್ಮರ ಶಿಷ್ಯರು ಇದ್ದಾರೆ. ನಾನು ನಿನ್ನೆ ಕೇಳಿದೆ, ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಇವರು ಅನುಯಾಯಿಗಳು ಇದ್ದಾರೆ, ಹಿರಿಯರಿದ್ದಾರೆ. ಇವರೆಲ್ಲರೂ ನಾವೆಲ್ಲರೂ ವಿಚಾರ ಮಾಡಿದ್ರೆ ನಮ್ಮ ಪುಣ್ಯಕ್ಕೆ ಏನೇನೇ ಇಲ್ಲ. ಇನ್ನೇನು ಮಹಾರಾಜರು ನಮಗೆ ಅನುಗ್ರಹ ಮಾಡಬೇಕಾದ್ರೆ ಸುಮ್ಮನೆ ಅಂತರೂ ಅನುಗ್ರಹ ಮಾಡಿಲ್ಲ, ಒಂದು ಇಚ್ಛೆ ಇಟ್ಕೊಂಡು ಮಾಡ್ಯಾರ. ಅಂದ್ರೆ ಏನು ಇಚ್ಛೆ ಇಟ್ಕೊಂಡಾರ? ಅವ್ರಿಗೇನು ಇಚ್ಛಾನೇ ಇಲ್ಲ, ನಿರ್ವಿಕಾರ ಅವರು. ಆದರೂ ಸಹಿತ ಅವ್ರ ಅಂತಃಕರಣ ಹೆಂಗಂದ್ರೆ ನಾನು ಉಂಡಂಥ ಪರಮಾನಂದವನ್ನು ಇವರು ಉಣ್ಲಿ ಅಂತ. ಈ ಉದ್ದೇಶಕ್ಕಾಗಿ ನಮ್ಮಂತಿಲ್ಲಿ ದೋಷಗಳು ವಿಚಾರ ಮಾಡಲಿಲ್ಲ, ಏನು ವಿಚಾರ, ನಮ್ಮ ಜಾತಿ ವಿಚಾರ ಮಾಡಲಿಲ್ಲ, ನಮ್ಮ ಶ್ರೀಮಂತಿಕೆ ವಿಚಾರ ಮಾಡಲಿಲ್ಲ, ನಾವು ಕಲ್ತೇವೋ ಕಲಿಲಾರ್ದೋ ಇದ್ದೇವೋ ಅದನ್ನು ವಿಚಾರ ಮಾಡಲಿಲ್ಲ. ಯಾಕಂದ್ರೆ ವಿಚಾರ ನಮ್ಮಂತಾರು ಮಾಡ್ತೇವೆ, ಭಗವಂತಿದ್ರೆ ಮಾಡುದಿಲ್ಲ ಅಂತ. ಜಾಣೀವ ನೇಣೀವ ಭಗವಂತಿನಾಹಿ ಅಂತಾರೆ ಇವರು ಜ್ಞಾನೇಶ್ವರ ಮಾವಲಿಯವರು. ಹರಿಪಾಠದೊಳಗೆ ಏನಂತಾರ? ಜಾಣೀವ ನೇಣೀವ, ಇವು ತಿಳಿದಾವಿದ್ದಾರ, ಇವು ತಿಳಿದಾವಿಲ್ಲ ಅನ್ನುವಂಥ ನಮ್ಮ ದೃಷ್ಟಿಯೊಳಗದ. ಒಂದು ಕೂತ್ ಸಮಾಜದೊಳಗೆ ಇವು ತಿಳಿದಾವಿದ್ದಾನ. ಯಾಕೆ ನಾವು ಇದನ್ನೆಲ್ಲ ಮಾರ್ಕ್ ಮಾಡ್ತೇವೆ ಅಂದ್ರೆ ನಾವು ತಿಳಿದವರು ಅಂತೇಳಿ ತಿಳ್ಕೊಂಡೇವು. ಆ ಒಂದು ಒಳಗೆ ಸೂಕ್ಷ್ಮ ಅಹಂ ಇರೋದ್ರಿಂದ, ಅಹಂ ಜ್ಞಾತೃತ್ವ ಅನ್ನುವಂಥದ್ದು ನಮ್ಮಲ್ಲಿ ಮೈಗೂಡು ಇದು ಆಗಿದ್ರಿಂದ, ಒಳಗೆ ಸೇರಿದ್ರಿಂದ ನಾನು ತಿಳಿದವ ಅಂಥೇಳಿ ಉಳುಕಿದವರೆಲ್ಲರನ್ನೂ ಮಾರ್ಕ್ ಮಾಡಲಿಕ್ಕೆ ಇವು ಎಷ್ಟು ತಿಳಿದಾನ, ಇವು ಎಷ್ಟು ತಿಳಿದಾನ, ಇವು ಎಷ್ಟು ತಿಳಿದಾನ. ಯಾಕಂದ್ರೆ ನಾನು ತಿಳಿದನಿ ಅಂತೇಳಿ ತಿಳ್ಕೊಂಡು. ವಾಸ್ತವವಾಗಿ ವಿಚಾರ ಮಾಡಿದ್ರೆ ನಾವ್ಯಾರೂ ಏನೂ ತಿಳ್ಕೊಂಡಿಲ್ಲ. ಆ ಪರವಸ್ತುವನ್ನು ತಿಳ್ಕೊಳ್ಳಿಕ್ಕೆ ವೇದಶಾಸ್ತ್ರಗಳೇ ನೇತಿ ಅನ್ನೋ ಹೊತ್ತಾಗ ನಾವು ಆ ಸದ್ಗುರುನಾಥನನ್ನ ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯದ ಹೇಳಿ ನೋಡು. ಮನುನಿ ಸದ್ಗುರು ಪೂರ್ಣಪಣೆ ದೇವಾಹೂನ ಕೋಟಿ ಗುಣೆ ಜಯಾಸಿ ವರ್ಣಿತ ಭಾಂಡನೆ ವೇದಶಾಸ್ತ್ರಲಾಗಲಿ ಅಂತ. ಸದ್ಗುರುನಾಥ ದೇವಾಹೂನ ಕೋಟಿ ಗುಣೆ ಅಂತ. ಏನು ದೇವರು 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 ಅಂತೇಳ 33 ಕೋಟಿ ದೇವತೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ದೇವತೆಗಳನ್ನು ಭಜಿಸ್ತೇವೆ ನಾವು. ಪ್ರತಿಯೊಬ್ಬರು ಒಂದೊಂದು ದೇವರ ಆರಾಧನೆ ಮಾಡ್ತಿರ್ತಾರೆ. ಇಷ್ಟ ಯಾಕೆ ಸಮರ್ಥರಂದ್ರು ದೇವಾಚಿ ಗಣನ ಕೋಣ ಕರಿ ಅಂತ. 33 ಕೋಟಿ ಶಾಸ್ತ್ರ ಪ್ರಕಾರ ಹೇಳಿಕತ್ತನ ಕರೆ ಎಷ್ಟು ಮಂದಿ ಎಲ್ಲಿ ಒಂದು ನದಿಗೆ ಹೋದ್ರಂದ್ರೆ, ಒಂದು ಯಾತ್ರಕ್ಕೆ ಹೋದ್ರಂದ್ರೆ, ಒಂದು ಕಲ್ ತಂದ್ರಂದ್ರೆ ಆ ದೇವರಾಗಿ ಕೂಡ್ತದೆ ಅಂದಾಗ ಆ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ದೇವರಿಗೆ ನಾವು ಭಯ ಪಟ್ಕೋತೇವು, ಅನ್ಸುತ್ತೇವು. ಆದ್ರೆ ಈ ದೇವರಿಗೆ ನಮಗೆ ಭಯನೂ ಇಲ್ಲ, ಅಂಜಿಕೆನೂ ಇಲ್ಲ. ಯಾಕೆ ಹಿಂಗಾಗ್ಲಿಕ್ಕತ್ತದ? ನಾವು ನೋಡ್ಲಿಕ್ಕತ್ತೇವಂದ್ರೆ ನಮ್ಮ ಮಡಿಯೊಳಗೆ ಸದ್ಗುರುಗಳಿಂದ ಅನುಗ್ರಹಿತರಾದಂತಹ ಶಿಷ್ಯರೇ ನಾವು ವಿಚಾರ ಮಾಡಿದೆವಂದ್ರೆ ಭವತಾರಕವನ್ನ ಈ ಭವ ಸಮುದ್ರವನ್ನು ದಾಟಿಸುವಂತ ನಮ್ಮ ಸದ್ಗುರು ಹೌದಲ್ಲೋ. ಆ ಉದ್ದೇಶಕ್ಕಾಗಿ ನಮ್ಮ ಯಾವುದು ದೋಷಗಳನ್ನು ನೋಡಲಾರ್ದ ಅಪ್ಪಿಕೊಂಡಾನಿಲ್ಲೋ. ಮತ್ತೆ ಇಂಥ ದೇವನನ್ನು ನಾವು ಬಿಟ್ಟು ಇನ್ನೂ ಅನೇಕ ದೇವರ ಹಂಬಲದೊಳಗೆ ನಾವು ಕಳೆದೇವಂದ್ರೆ ಅಭಕ್ತರಾಗ್ತೀವಿ ಅಂತಾರೆ. असो गुरुचे ठाई अनन्यता तरी तुझी काय सिरे चिंता ಅಂತ ಸಮರ್ಥ ಅಂತಾರ. ಇಂಥ ಸದ್ಗುರುನಾಥನ ಚರಣ ಸನ್ನಿಧಿ ನಿನಗೆ ಸಿಕ್ಕದ, ನಿನಗೆ ಏನು ಚಿಂತೆ ಅದ ನೋಡ್ತಾರ. ವೇಗಳೆಪಣೆ ಅಭಕ್ತ ಉರೋಸಿನಕು. ಸುಮ್ಮನೆ ನೀನು ಅಭಕ್ತನಾಗಿ ಉಳಿಬೇಡ. ಅಭಕ್ತ ಅಂದ್ರೇನು? ನಮ್ಮ ಗುರುವಿನಕ್ಕಿಂತ ಮತ್ತೊಂದು ಹೊರಗಿನ ಜಗತ್ತಿನೊಳಗೆ ಸಾಕಷ್ಟು ಸಂಪ್ರದಾಯವ, ಸಾಕಷ್ಟು ಗುರುಗಳಿದ್ದಾರೆ. ಅವ್ರು ನೋಡಿ ಅಕಸ್ಮಾತ್ ನಮ್ಮದು ಮರೆತು ಬಿಟ್ಟೆವು ಅಂದ್ರೆ, ಈ ಹೆಂಗೆ ಒಬ್ಬಾಕಿ ಲಗ್ನ ಆದಾಗ ಹೆಣ್ಮಗಳಿರ್ತಾಳೆ, ಸಾಕಷ್ಟು ಮಂದಿ ಗಂಡಸರು ಇರ್ತಾರೆ. ಆದರೂ ಸಹಿತ ತನ್ನ ಗಂಡನೇ ಒಂದು ದೇವರ ಅಂತ ತಿಳ್ಕೊಂಡು ಹೋದ್ರೆ ಪತಿವ್ರತ ಅನ್ನಿಸ್ತಾಳೆ. ಅದಕ್ಕಿಂತ ಹೆಚ್ಚಿಗೆ ನಾವು ಹಂಗೆ ಅಂತಂದ್ರೆ ಅಲ್ಲಿ ಪತಿವ್ರತ ಇದಕ್ಕೆ ಹೋಗ್ತದೆ. ಹಂಗೆ
ನಮ್ಮ ಇದು ಹೆಂಗಿರ್ಬೇಕಂದ್ರೆ ಸಮರ್ಥ ಕಾಕ ಒಂದು ಕಡೆ 18ನೇ ದಶಕನಾಗ ಅಂತಾರೆ, ಇದ್ರಾಗ ಯಾರು ಪಾರಾಗ್ತಾರಪ್ಪ ಹಂಗಾರು ಉಪದೇಶ ತಗೊಂಡವ್ರು. ಉಪದೇಶ ತಗೊಂಡವ್ರು ಎಲ್ಲರೂ ಉಪದೇಶ ತಗೊಂಡಾರ. ಉಪದೇಶ ತಗೊಂಡು ಮಾತ್ರಕ್ಕೆ ನಾವೆಲ್ಲರೂ ನಾಮಧಾರಿಕರು ಇದನ್ನು ತಿಳ್ಕೊಪ್ಪ ಸರ್. ನಾಮೋಪದೇಶ ನಮಗೆ ಮಾಡ್ಯಾರಂದಾಗ ನಾಮವನ್ನು ಧಾರಣ ಮಾಡಿಕೊಂಡವರು ನಮಗೆ ನಾಮಧಾರಿಕರು. ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಸತ್ಸಂಗ ಸಪ್ತಾಹಗಳಿಗೆ ಅಡ್ಡಾಡ್ತಿದ್ದೇವೆ ಅಂದ್ರೆ ನಾವು ಶಿಷ್ಯರು. ಏನು ನಮ್ಮ ಮಾರಾದ್ರೆ ಸಪ್ತ ಹಾಕಿಕೊಟ್ಟಾರ ಅಲ್ಲಿ ಹೋಗ್ತೀವಿ ಅನ್ನೋದು ನಾವು ಶಿಷ್ಯರು. ಹೋಗ್ಲಾರ್ದ ಮನ್ಯಾಗ ಕೂತವ್ರು ಏನವರು ನಾಮಧಾರಿಕರೇ ಅವರು. ಉಪದೇಶ ತಗೊಂಡು ಮಾತ್ರಕ್ಕೆ ಮುಕ್ತರಾಗ್ತೀವಿ ಅಂತ ತಿಳ್ಕೋದು ಭಾಳ ಅಜ್ಞಾನದ ಅತಿರೇಕ ಅಂತಾರೆ. ಮನೋನಿ ಸದ್ಗುರು ಕರಾವ, ಸದ್ಗುರುಗಳನ್ನ ನೀವು ಮಾಡ್ಕೊರಿ. ಯಾಕಂದ್ರೆ ಗುರುವಿನ ಮುಕ್ತಿ ನಾಸ್ತಿ ಅಂತ ಹೇಳಿ ಏನು ಜಯಾಸವಾಟೆ ಮೋಕ್ಷವಾವ ತೇನೇ ಸದ್ಗುರು ಕರಾವ, ಸದ್ಗುರುವಿನ ಮೋಕ್ಷ ಪಾವಾವ ಹೇ ಕಲ್ಪಾಂತಿ ನ ಗಡೆ ಅಂತ ಸಮರ್ಥರಂತ. ಗುರುನಾಥದಿಂದ ಮುಕ್ತಿ ಸಿಗುವುದಿಲ್ಲ. ಮತ್ತು ಹಾಗಾದ್ರೆ ಎಲ್ಲಿಗೆ ಬಂದಿದ್ದೇವೆ ನಾವು ಈಗ? ನಾಮಧಾರಿಕರು ಸಪ್ತಾಹಗಳಿಗೆ ಅಡ್ಡಾಡ್ತೇವೆ ಅಂದ್ರೆ ಶಿಷ್ಯರು. ಏನು ಇನ್ನು ನಮಗೇನಾಗಬೇಕಾಗಿದೆ? ಮಹಾರಾಜರು ಎಂಥದ್ದನ್ನು ಬಯಸ್ಯಾರ ನಮಗಂದ್ರೆ, ನೀ ಸಪ್ತಾಹಕ್ಕೆ ಅಡ್ಡಾಡು ಬಿಡು, ಆಮೇಲೆ ಉಳ್ಕಿದ್ದೆಲ್ಲ ಧಾರ್ಮಿಕ ಕಾರ್ಯದೊಳಗೆ ಇರು, ಆದರೆ ನನ್ನ ಸಂತೋಷಗೊಳಿಸುವಂಥ ಅಂತರ್ಸ್ಥಿತಿ ನಿಂದು ತಯಾರಾಗಬೇಕಂತ ನನಗೆ ಅದು ಬೇಕಾಗಿದೆ. ನೀ ಸಪ್ತಾಹದೊಳಗೆ ಅಡ್ಡಾಡಿದಿ, ಮಠದೊಳಗೆ ಇದ್ದಿ, ಪೂಜಾನೂ ಮಾಡಿದಿ, ನಿನ್ನ ಆಂತರಿಕವಾದಂತಹ ಹೃದಯನೇ ಮಲಿನಾಗಿ ಉಳಿತು ಅಂದರೆ ನನಗದು ಸೇರೋದಿಲ್ಲ. ಈಗ ಮಠದಾಗೆ ಬೆಕ್ಕದ ಅಂದ್ರೆ ಹಿಂದಕ್ಕೊಂದು ಬರ್ತಿತ್ತು ನೋಡು, ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತ. ಇರುವುದೆಲ್ಲ ಮಠದಾಗದ, ಆದ್ರೆ ಒಳಗಿನ ಗುಣ ಏನೂ ಬಿಟ್ಟೇ ಇಲ್ಲ ಅಂತ. ಇದು ನನಗೆ ಬೇಕಾಗಿಲ್ಲ ಅಂತ ಅರ್ಥ ಮಾಡಿ. ಮತ್ತು ಹಂಗಾರೆ ಹೆಂಗೆ ಬೇಕು ಅಂದ್ರೆ, ನಾನು ನಿನ್ನ ಹೊರಗಿನ ಅವಸ್ಥೆ ನೋಡುವುದಿಲ್ಲ ಅಂಥೇಳಿ ಹೆಂಗಿದ್ರು ನನಗೆ ಸಹನ ಆಗೋದು. ಒಳಗಿನ ಅವಸ್ಥೆ ನೋಡುವುದಿಲ್ಲ ಅಂದ್ರೆ ನೀ ಹೆಂಗೆ ಬೇಕಾಗಿದ್ರು ನಮಗೆ ಸಹನ ಆಗೋದಿಲ್ಲ. ಯಾಕಂದ್ರೆ ಅವಸ್ಥಾ ಧಾಕುಟಿ ಮನುನೇ ಅಂತ ಜ್ಞಾನೇಶ್ವರ ಮಾತು. ಅವಸ್ಥಾ ಹೊರಗಿನ ಅವಸ್ಥಾನೂ ಸಣ್ಣದಲ್ಲ, ಒಳಗಿನ ಅವಸ್ಥಾನೂ ಸಣ್ಣದಲ್ಲ. ಬರೇ ಒಳಗಿನ ಅವಸ್ಥೆ ಇತ್ತು, ಹೊರಗಿನ ಅವಸ್ಥೆ ಎತ್ತರ ಇದ್ರೆ ಅದು ಉಪಯೋಗ ಇಲ್ಲ. ಸಾಕ್ರೆಟಿಸ್ ಅವ್ರದ್ದು ಹೇಳಿದಿಲ್ಲ, ನೀ ಹಾಗೆ ಹೇಳಿ. ಅವ್ರು ಅಲ್ಲೆಲ್ಲೆಲ್ಲ ಪ್ರವಚನ ಮಾಡ್ಕೊತ ಅಡ್ಡಾಡ್ತಿದ್ರು. ಅಡ್ಡಾಡೋ ಹೊತ್ನ್ಯಾಗ ಒಂದು ಊರಾಗ ಅವ್ರ ಪ್ರವಚನ ಒಂದು 8 ದಿವಸ ಮಾಡೋರು. ಮಾಡಿದ್ಮೇಲೆ ಮತ್ತೆ ಮುಂದಿನ ಊರಿಗೆ ಹೋಗೋರು. ಅದ್ರಾಗ ಅವ್ರ ಪ್ರವಚನಕ್ಕೆ ಒಂದು ಕೋಲಿ ಅವ್ರಿಗೆ ನೇಮಿಸ್ಕೊಟ್ಟಿದ್ದ. ಆ ಕೋಲಿಯಾಗಿ ಇರಲಿಕ್ಕೆ ಒಬ್ಬ ಮನುಷ್ಯ ಅವ್ರಿಗೆ ಏನೋ ಸೇವೆ ಮಾಡ್ಲಿಕ್ಕೆ ಅಂತ ಕೋಲಿಗೆ ಹೋಗಿದ್ದ. ಆ ಕೋಲಿಯಾಗ ಒಂದು ದೊಡ್ಡ ಕರಡಿ ಹಾಕಿದ್ರು. ಇಲ್ಲಿ ಪ್ರವಚನ ಕೂತಾಗರೆ ವೈರಾಗ್ಯದ ಮಾತು ಮಾತಾಡೋರು. ಈ ಶರೀರ ಏನು, ಇದನ್ನು ನಂಬೇಡ್ರಿ, ಇದು ಶಾಶ್ವತ ಅಲ್ಲ, ಇದು ಅಶಾಶ್ವತ ಅದ, ಇದನ್ನೇನು ಎಷ್ಟು ನೀವು ಎಷ್ಟು ಶುದ್ಧ ಮಾಡೋರು. ಹೌದಲ್ಲ? ಅದಕ್ಕೆ ಇವರಂದ್ರೆ ನೋಡ್ರಿ ಸೂರ್ಯ, ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ. ನಂಬದಿರು ಈ ದೇಹ ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ. ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ. ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ.
ವಿಧನೆ ಕೆಡಬೇಡ ಮನವೇ ಗುರುದೇಹ ವಿಧನೆ ಕೆಡಬೇಡ ಮನವೇ ಇದನ್ನೆಲ್ಲ ಹೇಳೋರು ಇಂಥ ಅಭಂಗಗಳನ್ನ ಇಂಥ ಹಾಡುಗಳನ್ನ ಬಳಸಿ ಸಾಕ್ರೆಟಿಸ್ ಮಹಾರಾಜ್ ಇವರು ಹೇಳೋರು. ನಂಬಬೇಡ್ರಪ್ಪ, ಈ ಶರೀರ ಇದು ನಾಶ ಆಗ್ತದೆ, ಯಾವಾಗ ಹೋಗ್ತದೆ ಗೊತ್ತಿಲ್ಲ, ಎಷ್ಟು ದಿವಸ ಇರ್ತದೆ ಗೊತ್ತಿಲ್ಲ, ಹೆಂಗಿರ್ತದೆ ಗೊತ್ತಿಲ್ಲ, ಹೆಂಗೆ ಹೋಗ್ತದೆ ಗೊತ್ತಿಲ್ಲ, ಹಿಂಗೆಲ್ಲ ಹೇಳೋರು. ಇವು ತಲೆಯಾಗಿ ನೋಡ್ರಿ, ಕೆಲವೊಬ್ಬರು ಹೆಂಗಿರ್ತಾರಂದ್ರೆ ಪ್ರವಚನಕಾರ್ಯ ಆಗಲಿ ಕೀರ್ತನಕಾರ್ಯ ಆಗಲಿ ಹೇಳಿಕತ್ತರಂದ್ರೆ ಅವರು ಏನು ಹೇಳ್ತಾರೆ ಅಂತ ಕೇಳೋದಿಲ್ಲ, ಅವ್ರ ಬಗ್ಗೆ ಚಿಂತನೆ ಅವ್ರು ನಡೆದು ಬಿಟ್ಟಿರ್ತದೆ. ಎಲ್ಲಿ ಅವ ಇವ ಏನು ದೊಡ್ಡ ಶಾಲೆ ಆಗ್ಯಾನ, ನನಗೇನು ತಿಳಿದಿಲ್ಲೇನು ಏನು, ಮತ್ತು ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಂತ ಹಂಗಿದ್ದ ನಾನು ಹಿಂಗಿರ್ತದೆ. ಕೆಲವು ಮಂದಿ ಅವ್ರು ಅದಕ್ಕಾಗೇ ಹುಟ್ಟಿರ್ತಾರೆ, ಮತ್ತು ಅವ್ರು ಏನು ಮಾಡ್ಬೇಕಂತ ಯಾಕ್ರಿ, ಕೆಲವೊಬ್ಬರು ಅದಕ್ಕಾಗಿ ಹುಟ್ಟಿಬಿಟ್ಟಿರ್ತಾರೆ. ಅವ್ರಿಗೆ ಅವ್ರಂತಾರೆ ನಾವು ಹುಟ್ಟುವುದೇ ಅದ್ರ ಸಂಬಂಧ ಹುಟ್ಟೇವೆ, ಮತ್ತೊಬ್ಬರ ದೋಷಗಳನ್ನು ಎಣಿಸೋ ಸಂಬಂಧ. ಮತ್ತು ನಾವು ಏನು ಮಾಡೋದು, ನಮ್ಗೆ ಅದೇ ಕರ್ತವ್ಯ ಅದಂತಾರೆ. ಸಮರ್ಥರಂತಾರೆ, ದೋಷ ठेवी पुढीलासी त्याची सोय आपणापासी ऐसे न कळे जयासी तो एक पडत मूर्ख. ಕಲಿತ ಮೂರ್ಖರ ಲಿಸ್ಟ್ನಾಗ ಸೇರಿಸ್ಬಿಟ್ಟಾರ ಅವರು. ದೋಷ ಠೇವಿ ಪುಡಿಲಾಸಿ, ಮತ್ತೊಬ್ಬರಿಗೆ ದೋಷ ಇಡುದು. ತೇಚಿ ಸ್ವಯ ಆಪಣಾಪಾಸಿ, ಇದು ನನ್ನ ಕಡೆ ಇರ್ತದ ಕರೆ ಅದು ನೋಡುದಿಲ್ಲ ಅಂತ. ಯಾಕಂದ್ರೆ ಎಂದೂ ಒಳಗೆ ಹೊಕ್ಕ ನೋಡೇ ಇಲ್ಲ ಅವರು, ಬರೇ ಹೊರಗಿನವ್ರು ನೋಡುದು, ಅವ್ರಿಗೆ ಅಪವಾದ ಕೊಡೋದು. ಐಸೆ ನ ಕಡೆ ಜಯಾಸಿ, ನನ್ನಂತ ದೋಷದಂತ ಯಾರಿಗೆ ತಿಳಿದಿಲ್ಲಲ್ಲ, ತೋ ಏಕ ಪಡತ ಮೂರ್ಖ, ಅವ ಕಲಿತ ಮೂರ್ಖ ಅಂತ ತಿಳ್ಕೊಂಡು ಅಂಥವು ಕೂತಿದ್ದವ. ಪ್ರವಚನ ಮುಗಿದ ಕೂಡಲೇ ಅವ್ರು ಮತ್ತು ಅವ್ರು ತಮ್ಮ ಕೋಲಿಗೆ ಹೋದರು. ಹೋಗಿ ಒಟ್ಟು ಅವತ್ತು ರಾತ್ರಿ ನಿದ್ದೆನೇ ಹತ್ತಿಲ್ಲ ಅವಾಗ. ನೋಡ್ರಿ, ಊರು ಸಹ ಬರಿಸ ಮುಂದೆ ನಿದ್ದೆ ಹತ್ತುದಿಲ್ಲ, ವಾಕ್ಯಾಚಾದರೂ ನಿದ್ದೆ ಹತ್ತುದಿಲ್ಲ. ಏನು ಅವ ಹೋಗಿ ಕೋಲಿ ಬಾಗಿಲ ಬಡ್ದ, ಯಾರು ಅಂತಂದ್ರು. ನಾನೇ ಬಿದ್ದಿರ್ನಾಥ, ಬಾರಪ್ಪ, ಯಾಕೆ ಹಿಂಗ್ಯಾಕೆ ಬಂದು ಮಾಡ್ಕೊಂಡಿದ್ದೆ ಎತ್ತು ಆಗ್ತಾನೆ. ಇಲ್ರಿ, ನನಗೊಂದು ಸಂಶಯ ಕಾಡ್ಲಿಕ್ಕತ್ತದ, ಮತ್ತು ಕೇಳೇನ್ರಿ ಅಂತ. ಕೇಳಲ್ಲ ಅಂದರು. ಇಷ್ಟೆಲ್ಲದ ಶರೀರದ ಬಗ್ಗೆ ತಿರಸ್ಕಾರ ಮಾಡಿ ನಮಗೆಲ್ಲ ಹೇಳ್ತೀವಿ. ಮತ್ತು ನೀವು ಈ ಕರಡಿ ಕರಡಿ ಹಾಕೋದನ್ನ ಮೋತಿ ನೋಡ್ಕೋ ಸಂಬಂಧಿ ಹಾಕೋದಲ್ಲ. ಅವ್ರು ಮತ್ತು ಅವರು ಪ್ರವಚನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ತಯಾರು ಮಾಡಿಕೊಂಡ್ರು, ಮನೆ ಹಾಕೊಂಡಾಗಿದೆ, ಹಿಂಗೆಲ್ಲ ನೋಡ್ಕೊಂಡು ಹೋಗ್ತಿದ್ರು ಅವರು. ಮತ್ತು ಇದ್ರ ಮ್ಯಾಗ ನಿಮಗೆ ಹೋಗಿಲ್ಲ, ನಮ್ಗೆ ಹೆಂಗೆ ಹೇಳ್ತೀರಿ ನೀವು ಅಂತಂದ್ಬಿಟ್ಟವ. ನೀವ ಇಷ್ಟು ನಿಮ್ಮ ಶರೀರದ ಬಗ್ಗೆ ಇಷ್ಟು ಇದು ಇಟ್ಕೊಂಡಿರಿ ಕುಬಿ, ಮತ್ತಿನ್ನ ನಮಗೆ ಯಾಕೆ ಹೇಳ್ತೀರ ಅಂತ ಅವ್ರಂದ್ರು. ನೋಡು ಬಾಯಿಲ್ಲ, ಈ ಶರೀರ 9 ರಂಧ್ರಗಳ ವೈದಕ್ಕೆ, 9 ರಂಧ್ರ, ನವರಂಧ್ರಗಳವ. ಆ 9 ರಂಧ್ರದಾಗ ಹೊಲಸೆ ಹೋಗ್ತಿರ್ತದೆ ಹೊರಗೆ. ಹೌದಲ್ರಿ ಡಾಕ್ಟ್ರ? ಹೌದಲ್ಲ? ಕಣ್ಣಾಗ ಒಂದು ನಮೂನಿ ಬೇರೆ ಬರ್ತದೆ, ಮೂನ್ಯಾಗ ಬರ್ತದೆ, ಕಿವ್ಯಾಗ ಬರ್ತದೆ, ಎಲ್ಲ ಕಡೆ ಬರ್ತದೆ. ರೋಮ್ ಒಳಗೆ ಬಂದು ಮೈಯೆಲ್ಲ ನಾರ್ಲಿಕ್ಕೆ ಶುರು ಮಾಡ್ತದೆ. ನಾನು ಎಲ್ಲ ಇವ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಕೂತಿದ್ರೆ ಕೇಳ್ತೀರಿ ನೀವು? ಎಲ್ಲ ಹೊಲಸು ಇಟ್ಟುಕೊಂಡು ನಿಮ್ಮ ಮುಂದೆ ಪ್ರವಚನ ಹೇಳಿ ಕೂತ್ರೆ ಮೊದಲು ಸ್ವಚ್ಛ ಆಗೋದ್ರ ಕಲಿ ಓ ಮಾರಾಯ ಅಂತ ನೀವು. ಅದಕ್ಕೆ ನಾ ಇದೆಲ್ಲ ಮಾಡ್ತೀನಪ್ಪ ಅಂತಂದ್ರಂತ. ಹಂಗೆ ನಾವು ಮಹಾರಾಜರು ಒಂದು ಆಸೆ ಇಟ್ಟಾರೆ, ಏನಂದ್ರೆ ನಾನು ನೋಡು ಪವಿತ್ರತಾ ಒಳಗೆ ಎಷ್ಟದಲ್ಲ ಹೊರಗೂ ನೋಡ್ತಿರ್ತೀನಿ. ಇವತ್ತು ನೀವು ಇಲ್ಲಿ ಬಂದಿರಿ ಸತ್ಸಂಗಕ್ಕೆ ಒಂದು ಇದು ಅದ, ಒಂದು ಡ್ರೆಸ್ ಅದ, ಪೋಷಾಕ. ಏನು ಯಾವುದೂ ಉಪಾಧಿ ಮಾಡ್ಕೋಬಾರ್ದು, ಸಹಜವಾಗಿ. ಈಗೇನು ನೀವೆಲ್ಲರೂ ಬೆಳ್ಳನ್ನು ಬೆಳ್ಳನ್ನು ಯಾಕೆ ಹಾಕ್ಕೊಂಡು ಬರಬೇಕಂದ್ರೆ, ಬೆಳ್ಳನ ಅರಿವಿ ಒಳಗೆ ಕಲ್ಮಶ ಅನ್ನುವಂಥದ್ದಿಲ್ಲ. ಒಂದೇದು ಬೆಳ್ಳನ ಅರಿವಿ ಹಾಕ್ಕೊಂಡವ್ರಿಗೆ ನಮ್ಮ ಮಹಾರಾಜರು ಹೇಳ್ತಿದ್ರು,
ನೀವೆಲ್ಲರೂ ಬೆಳ್ಳನ ಅರಿವಿ ಹಾಕ್ಕೊಂಡು ಬಂದವರು ಅಂತಿದ್ರು ಅವರು. ನನ್ನಿಂದ ಉಪದೇಶ ತೊಗೊಂಡ್ರಿ ಅಂದ್ರೆ ನೀವು ಬಿಳಿ ಅರಿವಿ ಹಾಕ್ಕೊಂಡು ಬಂದವರು. ಒಂದ ಕಪ್ ಚಿಕ್ಕಿ ಬಿತ್ತಂದ್ರೆ ಅದು ಎಲ್ಲಿ ಹತ್ತು ನನಗೆ ಹತ್ತದು. ಹೌದು, ಎದ್ದು ಕಾಣಿಸ್ತದ. ಹಂಗೆ ನಿಮ್ಮಲ್ಲಿ ಒಂದೊಂದೇ ಅವಗುಣಗಳಿದ್ದು ಅಂದ್ರೆ ನಾಳೆ ಜಗತ್ತಂತದ. ಏನೋ ಮರ ದೊಡ್ಡ ದೊಡ್ಡ ಮಾತಾಡ್ತಾರೆ, ತಾನೇ ಏನು ಸುಧಾರಣೆ ಆಗಿಲ್ಲ, ಎಂಥ ಮಾರಾಟ ಶಿಷ್ಯ ಅವ ಅಂತಂತಾರಿಲ್ಲ. ಇವೆಲ್ಲ ಎಚ್ಚರ ನಾವು ಇರ್ಬೇಕಂತಾರ ಅವರು. ಇದೆಲ್ಲ ಎಚ್ಚರ ಇರಬೇಕು. ಈಗ ನೋಡ್ರಿ, ಎಷ್ಟು ಪ್ರಜ್ಞಾನ ಮಂತಲ್ಲಿ ಇರ್ಬೇಕಂದ್ರೆ ನಾವು ಎಲ್ಲಿ ಕೂತೇವೋ ಅನ್ನುವಂತಾದ್ರೆ ಕಲ್ಪನಾ ನಮಗೆ ಬೇಕಲ್ಲ. ಹೌದಲ್ಲ, ನಾವು ಎಲ್ಲಿ ಕೂತೇವಪ್ಪ? ಪ್ರಸಾದನ ಮನ್ಯಾಗ ಕೂತೇವು. ಮನಿ ಅವನು ಬಿಡು, ಹೆಸರು ಅವನು ಬಿಡ. ಆದ್ರೆ ಮಹಾರಾಜರ ಸಮ್ಮುಖದೊಳಗೆ ಕೂತೇವಲ್ಲ ನಾವು. ನಮ್ಮ ಎದುರಿಗೆ ಇದ್ದವ್ರು ಯಾರು? ಇಲ್ಲಿ ಯಾರು ಮೊದಲು ಆರತಿ ಹಚ್ಚಿ ನಾವು ಪ್ರತಿಷ್ಠಾಪನೆ ಮಾಡೇವಿ ಇಲ್ಲಿ ಅಂದ್ರೆ ಮಹಾರಾಜರನ್ನ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡೇವು. ಇವತ್ತಿನ ಸತ್ಸಂಗಕ್ಕೆ ಮಹಾರಾಜರು ಇಲ್ಲಿ ಬಂದು ಕೂತಾರ. ಮಹಾರಾಜರು ಕೂತಾಗ ನಾವು ಹೆಂಗೆ ಕೂಡ್ಬೇಕು? ಹಂಗಾರೆ ಎದಿ ಶಟಸ್ ಕೂಡ್ಬೇಕಾ? ಎತ್ತರ ಹೊಲಸು ಮೋತಿ ಮಾಡ್ಕೊಂಡು ಕೂಡ್ಬೇಕಾ? ಹೆಂಗರಿ ಅರಿವಿ ಹಾಕೊಂಡು ಕೂಡ್ಬೇಕಾ? ಎತ್ತರ ದಾರಿ ಬಿಟ್ಟುಕೊಂಡು ಏನರೇ ಮಾಡ್ಕೊಂಡು ಹಿಂಗೆ ಕೂತ್ರೆ ಏನಾಗ್ತದೆ ಗೊತ್ತನ? ನಾವು ಎಲ್ಲಿ ಕೂತೇವನು ಕಲ್ಪನಾ ಮೀರಿ ಕೂತೇವು ಅಂತ ಅನಿಸ್ತದೆ. ಏನು ಅದಕ್ಕೆ ಪ್ರಜ್ಞೆವಿನ ಅರ್ಥ ಕಳೆ ಅಂತಾರೆ ಸಮರ್ಥರು ಅಂತಾರೆ 18ನೇ ದಶಕನೊಳಗೆ. ಈ ಪ್ರಜ್ಞೆ ನಿಮ್ಮಂತಲ್ಲಿ ಇರಲಿಲ್ಲ ಅಂದ್ರೆ ಪರಮಾರ್ಥ ಅರ್ಥ ನಿಮಗೆ ಆಗೋದಿಲ್ಲ ಅಂತಾರೆ. ಟೋಪಾರ ಕುಮಾಯಿ ಜೈ ಟೋಪಾರ ಕುಮಾಯಿ, ಜೈ ಜೈ ಟೋಪಾರ ಕುಮಾಯಿ, ಜೈ ಜೈ ಟೋಪಾರ ಕುಮಾಯಿ. ಈ ಪ್ರಜ್ಞೆ ಇರಲಿಲ್ಲ ಅಂದ್ರೆ ನಾವು ಎಷ್ಟು ಕಾಲ ಅಧ್ಯಾತ್ಮ ಮಾಡಲಿ, ನಿಜವಾಗಿಯೂ ಇದ್ರ ಮರ್ಮ ಏನದ? ಈಗ ಭಕ್ತಿಯ ಮರ್ಮ ಅಂತಂದಾಗ ಭಕ್ತಿ ಒಂದು ಮರ್ಮ ಹೇಳಿದ್ರು ಅವರು. ಒಬ್ಬ ಯಾರು ತುಕಾರಾಮ್ ಮಹಾರಾಜರು 1 ಕೋಟಿ ಅಭಂಗಗಳ ಭಕ್ತಿ ಮೇಲೆ ಬರ್ದಾರ ಅವರು. ಬರ್ದಾರಿಲ್ಲ ಹಂಗ್ರಿ ನೀವು ಹೆಂಗೆ ಹೇಳ್ತೀರಿ ಅಂತನ್ವೇ. ಅಭಂಗ ಹೇ ಕೋಟಿ ಭಕ್ತಿ ಪದ ಸಾಲೆ ವೇದಾಸ್ಯ ಅಭಂಗದೊಳಗೆ ಅಂತಾರಿಲ್ಲ. ಅಭಂಗ ಹೇ ಕೋಟಿ ಭಕ್ತಿ ಪರ ಸಾಲೆ ಜ್ಞಾನ ಪರ ಕೇಲೆ ತಿದುಕೇತಿ 75 ಲಕ್ಷ ವೈರಾಗ್ಯ ವರ್ಣಿಲೆ ನಾಮತೆ ಗಾಯಿಲೆ ತಿತುಕೇತಿ 60 ಲಕ್ಷ ಕೇಲ ಹೃದಯ ಜಗಾಸಿ ವರ್ಣಿಲೆ ರೂಪಾಸಿ ತಿತುಕೇತಿ 30 ಲಕ್ಷ ಕೇಲಿ ದೇವಾಸಿ ಕರುಣ ಕರ್ಮಕಾಂಡ ಜಾಣ 1 ಲಕ್ಷ. ಲೆಕ್ಕ ಹಾಕೊಂಡು ಒಂದ್ ದಿವಸ ನಾ ಬಬಲೇಶ್ವರ ಬಸ್ ಸ್ಟ್ಯಾಂಡ್ನಾಗ ಕೂತಿದ್ದೆ ಕಂಟ್ರೋಲ್ ಇದ್ದಾಗ. ಕೈಯಾಗ ಮೊಬೈಲ್ ಇತ್ತು. ಈಗರೆ ಲೆಕ್ಕ ಮಾಡ್ಬೇಕಂತ ವೇದಾಸಿ ಅಭಂಗದೊಳಗೆ ಏನು ಹೇಳಲ್ಲ ಅವನ್ನೆಲ್ಲ ಲೆಕ್ಕ ಮಾಡಿದ್ರೆ 5 ಕೋಟಿ 1,34,000 ಅಭಂಗಗಳು ಅದು. ಅಂತ 1 ಕೋಟಿ ಭಕ್ತಿ ಪರಮೇಲೆ ಬರೆದಾದ್ರೂ ಸಹಿತ ಒಂದು ಅಭಂಗ ಮರ್ಮ ಹೇಳ್ತಾರ. ಭಕ್ತಿಯ ಮರ್ಮ ಹೇತಿ ತೋರ ಭಕ್ತಿ ಆವಾಡತಿ ದೇವ, ಹೇತಿ ತೋರ ಭಕ್ತಿ ಆವಾಡತಿ ದೇವ, ಹೇತಿ ತೋರ ಭಕ್ತಿ ಆವಾಡತಿ ದೇವ, ಹೇತಿ ತೋರ ಭಕ್ತಿ ಆವಾಡತಿ ದೇವ. ಸಂಕಲ್ಪಾದಿ ಮಾಯಾ ಸಂಸಾರಾತಿ, ಸಂಕಲ್ಪಾದಿ ಮಾಯಾ ಸಂಸಾರಾತಿ ದೇವಿದೆ ಆನಂದ ಅವರಂತಾರ ನನಗೆ ಸೇರುವ ಭಕ್ತಿ ಯಾವ್ದನ್ನೋದು ಹೇಳ್ತಾರ. ಭಗವಂತಗೆ ಯಾವ ಭಕ್ತಿ ಸೇರ್ತದ ಬೇಕಲ್ಲ. ಭಗವಂತರ ಪ್ರೀತಿ ನಾವು ಮಾಡ್ತೇವೆ. ನಾವು ಮಾಡುವಂತಹ ಸೇವೆ ಭಗವಂತ ಹಿತ ಆಗ್ಬೇಕದು. ಅವ್ರಂತಾರ ನನಗೆ ಯಾವ ಸೇರ್ತಾ ಅದನ್ನ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರವರು. ಹೇತಿ ತೋರ ಭಕ್ತಿಯ ಒಡತಿ ದೇವ, ಇಂಥ ಭಕ್ತಿ ಮಾತ್ರ ನನಗೆ ಸೇರ್ತದ. ಎಂಥದ್ದು? ಸಂಕಲ್ಪಾಭಿಮಾಯ ಸಂಸಾರಾಸಿ, ಈ ಸಂಸಾರ ಸುಳ್ಳದ ಅಂತ ತಿಳ್ಕೊಂಡು ಮೊದಲಂತಾರವರು. ಇದನ್ನ ಇದು ಮಾಡ್ಕೊಳ್ಬೇಡ್ರಿ, ದೃಢ ನಿಶ್ಚಯ ಮಾಡಿ ಇದು ಸುಳ್ಳದ, ಅದನ್ನ ಹಂಗೆ ತಿಳ್ಕೊಂಡ್ಮೇಲೆ ನನ್ನ ಕಡೆ ಬರ್ರಿ ಅಂತಾರವರು. ನಾವು ಮಾಡುವ ಭಕ್ತಿ ಹಂಗದಾದ್ರೆ ಸಂಸಾರ ಚಂದಿರಲಿ ಅಂತೇಳಿ ಮಹಾರಾಜರ ಭಕ್ತಿ ನಾವು ಮಾಡಿಕತ್ತೆ. ಇಷ್ಟು ವಿರುದ್ಧದ ನೋಡು, ಇಷ್ಟು ವಿರುದ್ಧದ. ಅವ್ರಂತಾರ ಇದು ಸುಳ್ಳದ, ಬಿಡಬೇಡ ಸಂಸಾರ.
ಅದನ್ನು ಎಷ್ಟು ಬೇಕು ಅಷ್ಟು ಮಾಡು, ಎಷ್ಟು ಬೇಕು ಅಷ್ಟು ಮಾಡು, ಅದ್ರೊಳಗೆ ಒಳಗೆ ಸಿಗಬೇಡ ಅಂತಾರೆ. ಏನು ಅದು ಸುಳ್ಳದ. ನನ್ನ ಉದ್ಧಾರ ಸಂಸಾರ ಮಾಡೋದಿಲ್ಲ. ಈಗ ನನ್ನ ಉದ್ಧಾರ ನಾ ಇನ್ನು ತಿರುಗಿ ಹುಟ್ಲಾರ್ದಾಗ ಮಾಡ್ಕೋಬೇಕಾದ್ರೆ ನಾನು ಹೇತಿ ಬಂದು ಏನ್ರಿ ಮಾಡ್ತಾಳೆ. ಯಾರ್ಯಾರು ಸಂಸಾರದಾಗ ಯಾರೂ ಮಾಡೋದಿಲ್ಲ. ಅವರೆಲ್ಲರೂ ತಮ್ಮ ಒಂದು ಇದಕ್ಕಾಗಿ ನಮ್ಮನ್ನು ಪ್ರಯತ್ನ ಮಾಡ್ತಾರೆ ಹೊರತಾಗಿ ಉರಣಕ್ಕೆ ಮೊಸರುವ ನೆನಗಳಂತೆ ನಿಂದೆಯ ಪರಿಜನರು ಹಣವಿರುವ ಪರ್ಯಂತ ಓಲೈಪರುವ. ಹಣವು ತೀರಿದ ಮರುದಿನವೇ ಹೆಣವ ಕಣ್ಣಂತೆ ದೂರ ಹೋಗರು ಅಂತ ಹೇಳೋದಕ್ಕೆ ಹೇಳ್ತಾರೆ ಜ್ಞಾನಿಗಳು. ಅಂದಾಗ ಇವ್ರು ಯಾರು ಉದ್ಧಾರ ಮಾಡಿದ್ರು? ಉದ್ಧಾರ ಮಾಡೋ ಗುರುನಾಥ ಇದ್ದಾನ. ಗುರುನಾಥನ ಮೇಲೆ ನೀನು ಗುರುನಾಥನ ಸಂಬಂಧ ಅರ್ಪಣೆ ಮಾಡಿ ಅಲ್ಲ, ಸಂಸಾರ ಸಂಬಂಧ ಎಷ್ಟು ಬೇಕು ಅಷ್ಟೇ ಮಾಡು, ಎಷ್ಟು ಬೇಕು ಅಷ್ಟೇ ಮಾಡು. ಮಾಡ್ಲಿಕ್ಕೆ ಬರ್ತದೆ. ಹಿಂದಕ್ಕೆಲ್ಲ ಯಾರು ಏನು ಸಂಸಾರ ಬಿಟ್ಟಾರೋ ಉದ್ಧಾರ ಆಗಿಲ್ಲ. ತುಕಾರಾಮ್ ಮಹಾರಾಜರು ಸಂಸಾರ ಇತ್ತಿರಪ್ಪ ಪ್ರಸಾದ. ಏಕನಾಥ್ ಮಹಾರಾಜರು ಏನು ತಿಂದ್ರಿಲ್ಲ. ಬಸವಣ್ಣವ್ರಿಗೆ ಇಬ್ಬರು ಹೆಂಡ್ರು ಇದ್ರು, ಇಬ್ಬರು ಹೆಂಡ್ರು ಕರ್ಕೊಂಡು ಉದ್ಧಾರ ಆದರು. ಮತ್ತು ಈಗ ನಮಗೇನು ಅಂದ್ರೆ ನಾವು ಅದ್ರಾಗ ಹೊಕ್ಕೆವಂತಿಂಗ್ ಆಗಿತ್ತು. ಅವ್ರಂತಾರ ಹೋಗೋದು ಬಿಡು. ಇಲ್ಲಿ ಕೂತಾಗರೆ ಅಟ್ಲೀಸ್ಟ್ ಸತ್ಸಂಗದಾಗ ಕೂತಾಗರೆ ನನಗೊಂದು ಸಂಸಾರ ಅದ, ನನಗೆ ಹೆಂಡ್ರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರು ಇವನ್ನರೇ ಮರ್ತು ಕೂಡ್ರಿ ಅಂತಾರೆ. ಇವನ್ನರೇ ಮರ್ತು ಕೂಡ್ರಿ ಇದೆ. ಯಾಕಂದ್ರೆ ಇಲ್ಲಿಕಂದ್ರೆ ಕೇಳಲಿಕ್ಕೆ ಆಗೋದಿಲ್ಲ ನಮಗೆ. ಸುಮ್ಮನೆ ಇಟ್ಟೋ ತನಕ ಕೂತ್ಕೊಂಡು ಏನೋ ಅಂತಾರಲ್ಲ ಹೇಳೋದಾಗ್ತದೆ. ಆದರೆ ನೀವು ಎಲ್ಲಿ ಬದಲಾವಣೆ ಆಗಿದೆ ಅಂತ 37 ವರ್ಷ ಆಯ್ತು ನಾ ಕೀರ್ತನ ಪ್ರವಚನ ಮಾಡ್ಲಿಕ್ಕಂತ. ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಆಗಬೇಕು ಅಂತ ತೀರ್ಮಾನ ಮಾಡೋರು ನೀವೇ. ನೀವು ಬದಲಾವಣೆ ತೀರ್ಮಾನ ಮಾಡ್ಲಿಕ್ಕೆ ಹೋದ್ರು. ಮಹಾರಾಜರೇ ಹೇಳಿ ಹೋದ್ರು ಸಹಿತ ಬದಲಾಗಲಿಲ್ಲ. ತುಕಾರಾಮ್ ಮಹಾರಾಜರಂದ್ರು ಹಾಕಾರೋ ನೀ ಸಾಂಗೆ ಹಾಕಾರೋ ನೀ ಸಾಂಗೆ ಹಾಕಾರೋ ನೀ ಸಾಂಗೆ ಹಾಕಾರೋ ನೀ ಸಾಂಗೆ ನಮಗೆ ತಾರಾವೋ ನಕ ನಮಗೆ ತಾರಾವೋ ನಕ ಹಾಕಾರೋ ನೀ ಸಾಂಗೆ ಹಾಕಾರೋ ನೀ ಸಾಂಗೆ ಹಾಕಾರೋ ನೀ ಸಾಂಗೆ ತುಕ ಅಂದ್ರೆ ಏನು ಮರಾಠಿ ಒಳಗೆ ಒದರಿ ಹೇಳಿದ್ದಂತ. ಏನು ನಾಮಗೀತಾರ ಹೋನಕ ನಾಮಸ್ಮರಣೆ ಮಾಡಾರ್ದ ಇರಬೇಡ್ರಪ್ಪ ಅಂತೇಳಿ ಒದರಿ ಹೇಳಿದ್ರೆ ಇವ್ರು ತುಕಾರಾಮ್ ಮಹಾರಾಜರು. ನಮ್ಮ ಮಹಾರಾಜರೇ ಬೆಣ್ಣಿನು ನಾವೆಲ್ಲ ನೋಡಿದೆವು. ಕೈ ಮುಗಿದು ಹೇಳ್ತೇನ್ರಪ್ಪ ಅಂತ ಹೇಳಿಲ್ಲ ಕಾಕ. ಕೈ ಮುಗಿದು ಹೇಳ್ತೇನ್ರಪ್ಪ, ನಾಮಸ್ಮರಣೆ ಮಾಡ್ರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತಂದ್ರೆ ಮತ್ತೆ ಉತ್ತರ ಒಂದೇ ಅಲ್ಲ, ಉತ್ತರೋತ್ತರ ಕಲ್ಯಾಣ ಆಗ್ತದೆ. ಸಮರ್ಥರು ನಿಮ್ಮನ್ನು ಕಾಯು ಸಂಬಂಧ ಟೊಂಕ ಕಟ್ಟಿ ನಿಂತಾರ ಅಂತ ಹೇಳ್ತೀವಿ ನಾವು. ಆದ್ರೂ ಅದೊಂದು ಬಿಟ್ಟು ಹೇಳ್ರಿ ಅಂತ ನಾವು ಅಂತೀವಿ. ಟೊಬ್ಬಾರ ಕುಮಾರಿ ಜಯ ಜಯ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ ಟೊಬ್ಬಾರ ಕುಮಾರಿ. ಇವರು ಭಾವಸಾಹೇಬ್ ಮಹಾರಾಜರು ದೇಹ ಬಿಟ್ಟ ಮೇಲೆ ಮಂದಿ ನಾಮಸ್ಮರಣೆ ಮಾಡೋದು ಕಡಿಮೆ ಮಾಡಿಬಿಡ್ತದನ್ನ. ಇವ್ರು ಅಂಬುರಾವ್ ಮಹಾರಾಜರು ಅನ್ನೋರಂತೆ ನಾಮಸ್ಮರಣೆ ಮಾಡ್ರು ಮಾರಾಯ, ನಾಮಸ್ಮರಣೆ ಮಾಡ್ರಿ. ಭಾವಸಾಹೇಬ್ ಮಹಾರಾಜರದ್ದು ಉಪದೇಶ ತೊಗೊಂಡಿರಿ. ಚೌಥಾ ಜ್ಞಾನಿ ಅವು. ಅಂಥ ಜ್ಞಾನಿ ಕೈಯಲ್ಲಿ ಉಪದೇಶ ತೊಗೊಂಡಿರಿ. ನಾಮಸ್ಮರಣೆ ಮಾಡಂದ್ರೆ ಹ್ಞೂ ಅಂತಿದ್ರೆ ಕರೆ. ಇಷ್ಟ ಯಾಕೆ ಶ್ರಾವಣ ಮಾಸ ಸಪ್ತಾಹದೊಳಗೆ ಧ್ಯಾನಕ್ಕೆ ಕೂಡಿಸಿದ್ರೆ ಮುಂಜಾನೆ 6 ರಿಂದ 3 ತನಕ ಕೂಡಿಸ್ತಿದ್ರಂತ. ಅದ್ರಾಗ ಅಂಬುರಾವ್ ಮಹಾರಾಜರು ಇದ್ರೆ ಮತ್ತೆ ಅವಾಗ ಭಾವಸಾಹೇಬ್ ಮಹಾರಾಜರು ಇದ್ರು. ಅವ್ರ ಮುಂದೆ ಕಟ್ಟಿ ಮೇಲೆ ಕೂಡವ್ರು ಯಾರು ಕುಡಿಸಿದ್ರೆ ಬೆನ್ನಾಗ ಒಂದು ಲಡ್ಡು ತೊಗೊಂಡು ಹೊಡಿಬೇಕಂತೇಳಿ ಕಲ್ಪನಾ ಮಾಡ್ರಿ. 6 ರಿಂದ 3 ಬರೀ ಹೇಳಿಕ್ಕೆ ಅಲ್ಲಿದೆ. ಏನು 6 ರಿಂದ 3 9 ತಾಸು ಧ್ಯಾನ ಕೂತಲ್ಲೇ ಕೂಡುದು. ಯಾರು ಕೂಡ್ತಾರೆ ಹೇಳಿ ನೋಡು? ಅಂಬುರಾವ್ ಮಹಾರಾಜರನ್ನವ್ರಂತ. ಸಾಕಾಗಿದೆ ಮಾರಾಯ ನನಗೆ ಈ ಧ್ಯಾನದ್ದು. ಈಗ ಯಾರ್ದಾರೆ ಸುದ್ದಿ ಬರಬೇಕು. ಅಂದ್ರೆ ನಮ್ಮ ಯಾರ ಸಂಬಂಧಿಕರು ಸತ್ತಿದ್ರಂದ್ರೆ
ನಾ ಬಿಟ್ಟು ಹೋಗ್ಲಿಕ್ಕೆ ಬರ್ತದೆ ಅಷ್ಟು ಕಚೋಸಿಬಿಟ್ಟಿತ್ತು ಅವ್ರಿಗೆ. ಏನು ಬಾಬಾಸಾಹೇಬ್ ಮಹಾರಾಜರು ಮತ್ತು ಅಂತರ್ಜ್ಞಾನಿಗಳವರು ಯಾಕೆ ಓಂಬ್ರಾಯ ಅಂದ್ರೆ ಅವರು ನಿನಗೆ ಧ್ಯಾನ ವಾಲ್ಯಾಗಿತ್ತಂದ್ರೆ ಎದ್ದು ಹೋಗು, ಆ ಧ್ಯಾನ ಸಂಬಂಧ ಮತ್ತೊಬ್ಬರನ್ನ ಕೊಲ್ತೀರ. ಹಂಗೆ ನಾಮಸ್ಮರಣೆ ಅಂದ್ರೆ ನಮಗೆ ತ್ರಾಸ ಆಗ್ತದೆ. ಯಾವುದನ್ನು ನಾವು ಪುಕ್ಕಟ್ ಸಿಕ್ಕಿರ್ತದಲ್ಲ ಅದ್ರದ್ದು ಮಹತ್ವನೇ ನಮಗಿರುವುದಿಲ್ಲ. ಮಹಾರಾಜರು ಅಂಬುರಾವ್ ಮಹಾರಾಜರು ಅಂತಿದ್ರಂತ, ಮಹಾರಾಜರು ತಪ್ಪು ಮಾಡಿದ್ರು. ಬಾಬಾಸಾಹೇಬ್ ಮಹಾರಾಜರು ಉಪದೇಶ ಕೊಡುತ್ತೆ ಒಂದು 5 ರೂಪಾಯಿ ತೊಗೋಬೇಕಾಯ್ತು. ಅವಾಗ 5 ರೂಪಾಯಿ, ಅವಾಗಿನ 5 ರೂಪಾಯಿ. ಆ 5 ರೂಪಾಯಿ ಕೊಟ್ಟೆವಂತರೇ ಮಾಡ್ತಿದ್ರು ಅಂತ. ಹಂಗಾಗಿ ಬಿಡುದು ಮರ 5 ರೂಪಾಯಿ. ಹೌದಲ್ರಿ. ಅಂದ್ರೆ ಯಾವ್ದು ಸರಳದ ನಮಗದು ಮಾಡೋದಿಲ್ಲ ನಾವು. ಬಿರಿ ಇದ್ದದ್ದು ನೋಡ್ರಿ ನೀವು, ಬಿರಿ ಇದ್ದದ್ದು. ಈಗ ಸುಮ್ಮ 5 ಬಾಳು ಕೊಟ್ಟಾರ ಭಗವಂತ. ಇವನು ಒಂದೇ ಅರ್ಥ ಕೊಟ್ಟಿದ್ರೆ ಮತ್ತೇನು ಕೆಲಸ ಆಗ್ತಿದ್ದಿಲ್ಲ. ಒಂದು ಗಿಡ್ಡು ಇದು ಹಿಂಗೆಲ್ಲ ಕೊಟ್ಟಾನ. ಯಾಕೆ ಏನಾದ್ರು ಹಿಡ್ಕೊಂಡು ತಿನ್ಲಿಕ್ಕೆ. ಹೌದು, 5 ಬಳ್ನಾಗ ಒಂದು ಬಳ್ನಾಗ ಅಂತೂ ಅಮೃತ ಇಟ್ಟಾರ. ಅದನ್ನು ನಾವು ಕಾಯಿ ಇದನ್ನ ಕೈಲಿ ತಿನ್ನೋದಿಲ್ಲ, ಚಮಚೆ ತಗೋದು. ಅದು ಈಗ ನಡೆಸುವಂತ ಇದು ಮಾಡ್ಕೋತಾರೆ. ಅಂದ್ರೆ ಸರಳ ತಿನ್ಲಿಕ್ಕೆ ನಮಗೆ ಆಗೋದಿಲ್ಲ. ಹೌದಲ್ಲ. ತಾಯಿ ನೆಲದ ಮೇಲೆ ಭೂಮಿ ತಾಯಿ ಮೇಲೆ ಕುತ್ಕೊಂಡು ಚಂದಾಗಿ ಊಟ ಮಾಡಿದ್ರೆ ಆ ಊಟ ಎಷ್ಟು ಆನಂದ ಆಗ್ತದೆ. ಟೇಬಲ್ ಬೇಕಲ್ಲ. ಈಗ ವಯಸ್ಸಿದ್ದಾಗ ಟೇಬಲ್ನಾಗ ಕೂತ್ರಿ ಅಂದ್ರೆ ನೀವು ಮುಂದೆ ಟೇಬಲ್ ಮೇಲೆ ಊಟ ಇಟ್ಕೊಂಡು ಮಾಡೋದಿಲ್ಲ, ನಿಮ್ಮನ್ನ ಟೇಬಲ್ ಮೇಲೆ ಹಾಕೋದಾಗ್ತದೆ. ಅದಕ್ಕೆ ಅಂದ್ರೆ ಸದ್ಗುರುಗಳು ಏನು ನಮ್ಮನ್ನು ಅಪೇಕ್ಷೆ ಮಾಡ್ಯಾರಂದ್ರೆ ನಾಮಸ್ಮರಣೆ ಮಾಡ್ರಪ್ಪ ನೀವು ಅಂತೇಳಿ. ಇದರಿಂದ ನಮಗೆ ನಿಶ್ಚಿತ ಆಗ್ತದೆ. ನೀನು ನಾಮಸ್ಮರಣೆ ಮಾಡಿದಂದ್ರೆ ನಿನ್ನ ಪ್ರವಾಸ ಶುರು ಆಗ್ತದೆ. ಏನೋ ಆಧ್ಯಾತ್ಮಿಕ ಪ್ರವಾಸ ನೀನು ನಾಮಸ್ಮರಣೆ ಮಾಡೋದ್ರಿಂದ ಶುರು ಆಗ್ತದೆ ಹೊರತಾಗಿ ಇದು ಶುರು ಆಗೋದ್ರಿಂದ. ಇದರಿಂದ ನಾಮಸ್ಮರಣೆ ಒಳಗೆ ಪ್ರೇಮ ಬರ್ತದೆ ಇಷ್ಟೇ. ಇಲ್ಲೆಲ್ಲ ಪ್ರವಚನಕಾರ ಬಂದಿರ್ತಾರೆ, ಕೀರ್ತನಕಾರ ಬಂದಿರ್ತಾರೆ, ನಾಮದ ಮಹಿಮೆಯನ್ನು ಹೇಳ್ತಾರೆ, ನಾಮೀಯ ಯಾರು ಅಂತ ಹೇಳ್ತಾರೆ, ನಾಮಸ್ಮರಣೆ ಹೆಂಗೆ ಮಾಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಆ ನಾಮಸ್ಮರಣೆಗಿರುವಂಥ ಒಂದು ವಿಶೇಷ ಒಂದು ಇದು ಏನದ ಅಂತ ಹೇಳ್ತಾರೆ. ಆ ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ಏನು ಪ್ರಾಪ್ತ ಆಗ್ತದೆ, ಏನು ಕಾಣಿಸ್ತದೆ, ಮುಂದೆ ನಾವು ಎಲ್ಲಿ ಹೋಗ್ತಿರ್ತೇವೆ, ಯಾವ ಆನಂದ ನಮಗೆ ಸಿಗ್ತದೆ ಅನ್ನುವಂಥದ್ದು ಹೇಳ್ತಾರೆ. ಇವನ್ನೆಲ್ಲ ಕೇಳಬೇಕಂತಾರು. ನಮಗೆ ಕೇಳೋದಂದ್ರೆ ಒಲ್ಲೆ ಆಗಿಬಿಡ್ತದೆ. ಏನು ಕೇಳೋದಂದ್ರೆ ನೋಡ್ರಿ, ಎಷ್ಟು ಕೇಳೋದು ಹಿಂಗೆ ಅಂತಾರೆ ನಮಗೆ. ಅಕಸ್ಮಾತ್ ಬರ್ರಿ ಹೋಗ್ಬಾರ ಕೇಳಿ ಅಂತ ಎಷ್ಟು ಕೇಳೋದ್ರಿ, ನಮಗೆ ಸಾಕಾಗೈತಿ ನಿಮ್ಮ ಸಂಬಂಧ. ಆದ್ರೆ ಇವ್ರಂತಾರೆ ನೋಡ್ರಿ ಕಾಕಣಿಕೆ ಮತ್ತೆ ಶ್ರವಣ ಬಹುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ, ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ, ಶ್ರವಣ ಮೊದಲು ಚಂದಗೆ ಕೇಳಲಾರ್ದ ಏನ್ ತಿಳಿತದ ಕಾಕ. ದಾಸಬೋಧನ್ಯಾಗ ಒಂದ್ ಕಡೆ ಅಂತಾರ, ऐकले विना कळले, शिकल्या विना शहाणपणा आले, हे नाही देखिले ನಾ ಐಕಿಲೆ ಭೂಮಂಡಳಿ ಅಂತ. ನಾ ಇಡೀ ಭೂಮಂಡಲದಾಗ ಎಲ್ಲೂ ಕೇಳಿಲ್ಲ ನೋಡಿಲ್ಲ ಅಂದ್ರೇನು. ನಾನು ಕೇಳಾರ್ದ ನನಗೆ ತಿಳಿತನು, ಕೇಳಾರ್ದ ತಿಳಿಲಿಕ್ಕೆ ಸಾಧ್ಯದನ ಸಂತೋಷ ಅವ್ರ. ನಾವು ಕೇಳಬೇಕಲ್ಲ. ಇವತ್ತೇನು ಕೇಳಿ ಇಷ್ಟಲ್ಲ ಹೆಂಗೆ ಬೇಕಾದಂಗೆ ಮಾತಾಡ್ಲಿಕ್ಕತ್ತೇವೆ ನಾವು. ನಿಂತು ಪೆಟ್ಟಿನ ಮೇಲೆ ಬೇಕಾದವ್ರು ಬೇಕಾದಲ್ಲವೇ ಇಡ್ಲಿಕ್ಕೆ ಸಾಧ್ಯತೆ. ಏನು ಮ್ಯಾಲ ತಲೆ ಮೇಲೂ ಕೂಡಿಸ್ಬೋದು, ತಳಗೂ ಹೋಗಿತ್ತೇವೆ. ಯಾಕಂದ್ರೆ ನಮಗೆ ಕೇಳಿ ಯಾವ ಸಮಯದಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತದ. ಕೇಳಾರ್ದ ಏನು ಗೊತ್ತಾಗ್ತದೆ. ಇವತ್ತಿನ ದಿವಸ ನಾನೇ ಪ್ರವಚನ ಹೇಳಿಕತ್ತೀರ ಅಂತ ತಿಳ್ಕೊರಿ. ನೀವೆಲ್ಲರೂ ಕೇಳಿಕತ್ತೀರಂತೇಳಿ ನೀವು ಇಂದಿನ ನಾಳೆ ಪ್ರವಚನ ಹೇಳ್ತೀರಿ. ಏನು ಪ್ರವಚನ ಹೇಳುವಂಥದ್ದನ್ನು ಈ ಒಂದು ಗರಡಿ ಮನೆ ಇದ್ದಂಗಿದು. ನೀವು ಏನು ಮಾಡ್ಬೇಕೀಗ, ಬರೀ ಮತ್ತೊಬ್ಬರಿಂದ ಬಂದ ಮೇಲಿನ ಹಿಂಗೆ ಅವ್ರ ಕೈಲಿ ಕೇಳಿಸೋದಲ್ಲದು. ನಮ್ಮನ್ನೇ ಎಲ್ಲ ತಯಾರಿರಬೇಕು. ನಮ್ಮ ಮಹಾರಾಜರು ಅಂತಿದ್ರು, ನಮ್ಮ ಸಮುದಾಯದೊಳಗೆ ಎಲ್ಲ ತಯಾರಿರಬೇಕು. ಮತ್ತೊಬ್ಬರು ರೊಕ್ಕ ಕೊಟ್ಟು ಕರೆಸುವಂಥದ್ದು ನಮಗೆ ಬೇಕಾಗಿಲ್ಲ ಅಂತಿದ್ರು.
ಹೌದು ಮತ್ತೆ ಅಂತೇಳಿ ನಮ್ಮನ್ನು ಕರೀದು ಬಿಡಬೇಡ್ರಿ ಮತ್ತೆ ನಾವು ಬರೋವ್ರೆ ನಾವು ಮೂಲದಾಗಿ ಇದ್ದವ್ರೆ ಇದ್ದೆವು ನಿಮಗೆ ಬ್ಯಾಸರ ತನಕ ಹೇಳವ್ರೆ ನಾವು ಏನು ನೀವು ಕರಿಬೇಕು. ನಾ ಇವತ್ತಿನ ಸರಿ ಈಗ ಮನೆ ಹೀಗೆ ಹಿಂದ್ಕೊಂಡು ಬಂದಿದ್ದ ಇವ್ರ ಮನೆಗೆ ಅನಿಲ್ ಮನೆಗೆ ಬಂದಿದ್ದೆ ಅಂತ ಆವಾಗ ನೋಡಿದ್ನೆ ಈಗ ನೋಡಿದ್ನೆ ಭಾಳಷ್ಟು ಪರಿವರ್ತನೆ ಅಂತರೂ ಆಗ್ಯದ. ಆದರೂ ಪ್ರಯತ್ನ ಕಡಿಮೆ ಅದ. ಈ ಕಡೆ ತೆಗೆದು ಆ ಕಡೆ ಹಾಕೋದು, ಆ ಕಡೆ ತೆಗೆದು ಈ ಕಡೆ ಹಾಕೋದು ಇಷ್ಟೇ ನಡೆದದ. ಪ್ರಯತ್ನ ನಮ್ಮ ಅರುಣಂದು ಸಾಕಷ್ಟು ಪ್ರಯತ್ನ ಅದ. ಏನು ಅಭ್ಯಾಸ ಮಾಡ್ಲಿಕ್ಕತ್ತಾನ ಅವ. ಮತ್ತು ನಮ್ಮ ಮಹಾರಾಜರ ಒಂದು ಕುಡಿಯೋದು ಏನು ನಮ್ಮ ಮಹಾರಾಜರ ಒಂದು ಇದರಿಂದ ಬಂದಂಥ ಕುಡಿಯೋದು. ಮತ್ತು ಅಲ್ಲಿ ಸಮರ್ಥ ಕೃಪಾ ಅಂತ ಇದ್ದೇ ಇರ್ತದೆ. ನಿಮ್ಮೆಲ್ಲರ ಮೇಲೂ ಅದ. ಕೆಲವೊಂದು ನೋಡ್ರಿ ನಾವು ಓದಬೇಕು, ಗ್ರಂಥಗಳ ಅವಲೋಕನ ಮಾಡಬೇಕು, ಮಾಡಿ ಅದರಾಗಿನ ಮತಿತಾರ್ಥವನ್ನು ತಿಳ್ಕೋಬೇಕು. ತಿಳ್ಕೊಂಡು ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಆ ಅನುಭವವನ್ನು ಜಗತ್ತಿಗೆ ಹೇಳಬೇಕು ಹೊರತಾಗಿ ಬರೇ ಬಾಯ್ಪಾಟ್ ಮಾಡಿ ಹೇಳುವುದಲ್ಲ. ನೀವು ಬಾಯ್ಪಾಟ್ ಮಾಡಿ ಹೇಳಿದ್ರಿ ಅಂದ್ರೆ ಹೆಂಗಾಗಿಬಿಡುತ್ತೆ ಅಂದ್ರೆ ಅದು ಇದ್ರ ಮುಂದೆ ಬುಕ್ಕ ತೊಗೊಂಡು ಓದಿದಾಗ ಏನು. ಅದಕ್ಕೆ ಎಲ್ಲರೂ ನಾವು ಇವತ್ತೇನು ಬಂದೇವಲ್ಲ ನಿಮಗೆ ಹೇಳೋ ಅಧಿಕಾರ ನಮಗೇನಿಲ್ಲ. ಯಾಕಂದ್ರೆ ಇವರು ರಾಮಣ್ಣ ಮುತ್ಯ ಅಲ್ಲಿ ಮಲ್ಕೊಂಡು ಅವ್ರನ್ನ ಬೈದು ಕರ್ಕೊಂಡು ಬಂದರೆ ಯಾಕೆ ಹೋರಾಮ ಅಂತಿದ್ರಂತ ಮಹಾರಾಜ. ಬೈದ್ಯಾಕೆ ಕರ್ಕೊಂಡು ಬರ್ತೀವಿ ಏನು ಬೈಲಿಕ್ಕೆ ನಾವು ಏನು ಪೂಜಾರಿಕೆ ಅದನ ಅಂತಿದ್ರು. ಪೂಜಾರಿಕೆ ಅಧಿಕಾರ ಇದ್ರೆ ಬೈದು ಕರ್ಕೊಂಡು ಬರೋದು. ಕೈ ಹೋಗಿ ಮುರಿದಂಗಿರೋದಂಗೆ ತೊಗೊಂಡು ಹೋಗಿ ತಾಳಿಗೆ ತೊಗೊಂಡು ಹೋಗಿ ಕಾಲು ಬಿದ್ದು ಕರ್ಕೊಂಡು ಬಾ ಅಂತಿದ್ರಂತ. ಹಂಗೆ ಹೇಳೋದಿಲ್ಲ. ಆದರೆ ಒಂದು ಸತ್ಸಂಗ ನೀವು ನಿರ್ಮಾಣ ಮಾಡ್ಲಿಕ್ಕತ್ತೀರಿ ಇಲ್ಲಿ ಅಂತಂದ್ರೆ ಮಹಾರಾಜರ ಒಂದು ಸತ್ಸಂಗದೊಳಗೆ ಹೆಂಗೆ ಇರ್ಬೇಕಂದ್ರೆ ಹೇಳೋರು ಆ ಹೇಳುಣಿಕೆನೇ ಬೇರೆ ಇರಬೇಕದು. ಜಗತ್ತಿಗೆ ಯಾರಿಂದನೂ ಅಂಥ ಹೇಳುಣಿಕೆ ಕೇಳಿರಬಾರ್ದು. ಅಂಥದ್ದನ್ನು ಕಡ್ದು ಇದೇ ಏನಂತಾರೆ ಬೆಣ್ಣೆ ತುಪ್ಪ ಹಿಂಗೇನಂದಿರಲ್ಲ. ಹಾಲು ಕಡ್ದಾಗ ಏನೇನು ಹೊಡ್ತಾವಲ್ಲ ಆ ಕಡಿಗೇನು ಹೊಡ್ತಾವಲ್ಲ ಅದನ್ನು ಮುಂದಿಡಬೇಕು ಸಮಾಜ. ಆಮೇಲೆ ಆಧಾರ ಇಲ್ಲದ ಏನೂ ಮಾತಾಡಬಾರ್ದು. ಸುಮ್ಮನೆ ಆಧಾರ ಇಲ್ಲ ನನಗೆ 4 ಅಕ್ಷರ ಬರ್ತಾವಂದ್ರೆ ಅಲ್ಲ. ಯಾವುದರೇ ಶ್ಲೋಕ ಆಗಲಿ ಅದು ಆಗಲಿ ಒಂದು ಮಹಾತ್ಮರು ಅಂತ ಹೇಳಿದಂಥ ಮಾತನ್ನು ಆಧಾರ ಇಟ್ಕೊಂಡು ಹೇಳ್ಬೇಕು. ತುಕಾರಾಮ್ ಮಹಾರಾಜ್ರಿ ಅಂದ್ರೆ ನೋಡ್ರಿ ಅವರು ಆಮೆ ವೈಕುಂಠವಾಸಿ ಆಮೆ ವೈಕುಂಠವಾಸಿ ವೈಕುಂಠವಾಸಿ ಆಮೆ ವೈಕುಂಠವಾಸಿ ಆಲೋ ಯಾತ ಕಾರಣಾಗಿ ಆಲೋ ಯಾತ ಕಾರಣಾಗಿ ಆಹೋ ಬೋಲಿಲೆ ಋಷಿ ಆಹೋ ಬೋಲಿಲೆ ಋಷಿ ಭಾವೆ ಮರ್ತಾಯ ಅಂದ್ರು. ನಾವು ಇಲ್ಲಿಯವರಂತರೂ ಅಲ್ಲ, ನಾವು ಅಲ್ಲ, ಮತ್ತು ಇಲ್ಲಿಯವರಂತರೂ ಅಲ್ಲ. ಆಮೇಲೆ ವೈಕುಂಠವಾಸಿ ಆಲೋ ಯಾಚೆ ಕಾರಣಾಸಿ ಒಂದು ಕಾರಣ ಇಟ್ಕೊಂಡು ಬಂದೇನೋ. ಏನು ಕಾರಣ? ಓಹೋ ಬೋಲಿಲೇಜೆ ಋಷಿ ಹಿಂದ ಆಗಿ ಹೋದಂಥ ಮಹಾತ್ಮರು ಋಷಿಮುನಿಗಳು ಏನು ಹೇಳ್ಯಾರಲ್ಲ ಅದನ್ನು ಹೇಳಲಿಕ್ಕೆ ಬಂದೆ ಹೊರತಾಗಿ ನಾವೇನು ಹೊಸದು ಹೇಳಲಿಕ್ಕೆ ಬಂದಿಲ್ಲಂತ. ಮತ್ತು ಅವರೇ ತುಕೋಬ್ಬಾರಾಯರೇ 5,01,34,000 ಭಂಗ ರಚಿಸಿದವರೇ ಅವ್ರು ಹೇಳಿದ್ದೇ ಹೇಳ್ತನಂತನೂ ಹೊತ್ನಾಗ ನಾವೇನು ಹೊಸದು ಹೇಳೋದಿರ್ತದೆ. ಅದಕ್ಕೆ ಮಹಾತ್ಮರು ಏನು ಹೇಳ್ಯಾರ ಅದನ್ನು ಹೇಳೋದು. ಅವು ಅಭಂಗವವು, ಅವಕ್ಕೆ ಅಭಂಗ ಅಂತಾರವ್ರು. ಅಂದ್ರೆ ಭಂಗ ಯಾವ ಕಾಲಕ್ಕೂ ಆಗುವುದಿಲ್ಲ. ಹಿಂದೂ ಆಗಿಲ್ಲ, ನಾವಿದ್ದ ಕಾಲದಾಗೂ ಆಗಿಲ್ಲ, ಮುಂದೂ ಸಹಿತ ಆಗುವುದಿಲ್ಲ. ಎಲ್ಲ ಕಾಲದೊಳಗೆ ಸಮರ್ಥರು ಓವಿಗಳಾಗಲಿ ಅಭಂಗಗಳಾಗಲಿ ಶ್ಲೋಕಗಳಾಗಲಿ ಇವು ಯಾವ ಅಭಂಗವು ಅವು ಭಂಗನೇ ಆಗಲಾರ್ದಂಥವೇನವಲ್ಲ ಅದು ಸತ್ಯದ. ಅದನ್ನು ಪ್ರಕಟ ಮಾಡಬೇಕಾದ್ರೆ ನೀವೆಲ್ಲರೂ ಶ್ರವಣ ಮಾಡಬೇಕು. ಮನೆಯೊಳಗೆ ಗ್ರಂಥಗಳನ್ನು ಓದಬೇಕು. ವಾರದಾಗ 2 ದಿವಸ ಸೂಟಿ ಇರ್ತದೆ ನಿಮಗೆ. ರವಿವಾರ ಒಂದು ದಿವಸ ನೀವು ಹೋಟೆಲ ಗಿಟೆಲ ಅಂತೇಳಿ ಅದಕ್ಕೊಂದು ಇಡ್ರಿ. ಶನಿವಾರ ಒಂದು ದಿವಸ ಆಧ್ಯಾತ್ಮ ತತ್ವ ಚಿಂತನೆಗಾಗಿ ತತ್ವ ಶ್ರವಣಕ್ಕಾಗಿ ಒಂದು ದಿವಸ ಅದಕ್ಕೆ ಇಟ್ಬಿಡು. ಅದನ್ನು ಓದಿ ಎಲ್ಲ ಮಾಡಿ ಕೆಲವೊಂದು ನೋಟ್ಸ್ ತೆಗೆದು ನನಗೀಗ ವಯಸ್ಸಾಗ್ಯಾವ ಅಂತೇಳಿ ನಾನು ಹೀಗೆಲ್ಲ ತಗೋಬೇಕಾಗಿದೆ. ಇಲ್ಲಿ ತನಕ ಏನು ನನ್ನಂತ ಸ್ಟಾಕ್ ಅದಲ್ಲ ಅದನ್ನೆಲ್ಲ ಕಂಡಕ್ಟರ್ ನೌಕರಿ ಇದ್ದಾಗ ಮಾಡಿಕೊಂಡಿದ್ದು.
ಟಿಕೆಟ್ ಕೊಟ್ಟು ಬರೋದು, ಬಂದು ಕುತ್ಕೊಂಡು ಓವಿಗಳನ್ನೆಲ್ಲ ಇದು ಮಾಡೋದು. ಪ್ರಯತ್ನ ಮಾಡಲಾರ್ದು ಏನೂ ಆಗೋದಿಲ್ಲ. ಓದಲಾರ್ದ ನಾ ಹೇಳ್ತೀನಿ ಅಂತಂದ್ರೆ ಹೇಳುಣಿಕೆನೇ ಅಲ್ಲ, ಹೇಳಬಾರ್ದು. ಜ್ಞಾನಿಗಳು ಹೇಳಿದ್ದು ಹೇಳ್ಬೇಕಾದ್ರೆ ಜ್ಞಾನಿಗಳು ಏನು ಹೇಳ್ಯಾರ ಬೇಕಲ್ಲ. ಹಂಗೆ ಇವತ್ತಿನ ದಿವಸ ಈಗ ಸಮಯ ಇದಕ್ಕೆ ಬರೋಣ. ಈಗ ಇವತ್ತೇನು ದಾಸಬೋಧ ಓದಿದ್ರಲ್ಲ ಆ ಸಮಯಕ್ಕೆ ಇದಕ್ಕೆ ಬರೋಣ ನಾವು. ಅಂದ್ರೆ ಮಹಾರಾಜರು ನಮ್ಮಿಂದ ಏನು ಅಪೇಕ್ಷೆ ಮಾಡ್ಯಾರಂದ್ರೆ ನನ್ನ ಮನಸ್ಸಿಗೆ ತೃಪ್ತಿ ಆಗಂಗೆ, ನಾ ಸಂತೋಷಗೊಳ್ಳಂಗೆ ನೀವು ಶಿಷ್ಯರಾಗಿ ಉಳಿಬೇಡ್ರಪ್ಪ, ಸಶಿಷ್ಯರಾಗ್ರಿ ಅಂತ ಹೇಳ್ಯಾರ. ಸಶಿಷ್ಯರಾಗ್ರಿ ಅಂತಾರವರು. ನಾವು ಶಿಷ್ಯರಾಗ್ಯವ ಈಗ. ಯಾಕಂದ್ರೆ ನಾವು ಅಡ್ಡಾಡೋ ಸಪ್ತಾಹಗಳು ಕಡಿಮೆ ಇಲ್ಲ, ಕೇಳೋ ಪ್ರವಚನಗಳು ಕಡಿಮೆ ಇಲ್ಲ, ಹಾಡೋ ಹಾಡುಗಳು ಕಡಿಮೆ ಇಲ್ಲ, ಏನು ಮಾಡೋ ಉತ್ಸವಗಳು ಕಡಿಮೆ ಇಲ್ಲ, ಎಲ್ಲ ನಾವು ಮಾಡ್ತೇವೆ. ಆದ್ರೆ ಮಹಾರಾಜರಂತಾರೆ ಇವು ಎಲ್ಲನೂ ಮಾಡಿ ಬ್ಯಾಡ ಅನ್ನೋದಿಲ್ಲ. ಆದ್ರೆ ನನಗೇನು ಬೇಕಾಗ್ಯದ ನೀ ಹಂಗೆ ಇದ್ದಿ ಅಂದ್ರೆ ನಾನು ನಿನ್ನನ್ನು ಇವ ನನ್ನವ ಅಂತ. ನಾವು ನಮ್ಮ ಮಹಾರಾಜರ ಶಿಷ್ಯರ್ರಿ, ನಮ್ಮ ಮಹಾರಾಜರು ಇವ್ರವ್ರಿ ಅಂತ ಹೇಳೋದೇನು ದೊಡ್ಡಗಾದಲ್ಲ ಅಂತಾರವ್ರು. ಏನು ಮಹಾರಾಜರು ಅನ್ನಬೇಕು. ಈ ಶಂಕರನಿದ್ದಲ್ಲ ನನ್ನ ಶಿಷ್ಯ ಅಂತ. ಅದಕ್ಕೆ ಇವತ್ತು ನೋಡ್ರಿ ಮರಾಠಿ ಶ್ಲೋಕ ಓದಿ ನೋಡ್ರಿ. ಜಗೀಧನ್ಯತೋ ದಾಸ ಸರ್ವೋತ್ತಮಾಚ ಅಂದ್ರೆ ನನ್ನ ದಾಸ ಹೆಂಗಿರ್ಬೇಕು ಅನ್ನುವಂಥದ್ದನ್ನ ಅದ್ರಾಗ ಹೇಳ್ಯಾರ. ಮದೆ ಮತ್ಸರೇ ಸಾಂಡಿಲೆ ಸ್ವಾರ್ಥ ಪ್ರಪಂಚಿಕ ಜಯತೆ ಉಪಾಧಿ ಸದಾ ಬೋಲನೆ ನಮ್ರ ವಾಚಾ ಸದಾ ಬೋಲನೆ ನಮ್ರ ವಾಚಾ ಜಗಿಧನ್ಯ ಸೋದಾಸ ಜಗಿಧನ್ಯ ಸೋದಾಸ ಸದಾ ಬೋಲನೆ ಭಾರಿ के चालता है सगुणी भजेलेश नाही प्रमाचा अद्वेष्टा सर्वभूतानां मैत्री करुणैव च निर्ममो निरहंकार समदुःखः सुखलक्ष्मी सततं संतुष्टः योगी यथात्मा दृढनिश्चय मय्यर्पित मनोर्बुद्धि योगे दिनाचा दयाळू मनाचा मवाळू दिनाचा दयाळू मनाचा मवाळू देहालू कृपाळू जयिदास बाळू देहालू कृपाळू जयिदास दया अंतरी क्रोध संताप कैसा दया अंतरी क्रोध दया अंतरी क्रोध संताप कैसा जगी धन्य सोदास जगी धन्य सोदास क्रमी वेळ जो तत्व चिंतान वादे न लिंपे कदा दंभ वादे विवादे करी सुख संवाद जोगमाचा जगी धन्य तो दास सर्व ಹಿಂಗಿರ್ತಾರ. ಸದಾ ಬೋಲನೆ ಸಾರಿಕೆ ಚಾಲತ आहे. ನನ್ನ ಶಿಷ್ಯ ಹೆಂಗಿರ್ಬೇಕು, ಹೆಂಗ್ ಮಾತಾಡ್ತಾನ ಹಂಗಿರ್ಬೇಕವ. ಇಲ್ಲಿಕ್ಕಂದ್ರೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಹೆಂಗ ಮಾತಾಡ್ತಾರ ಹಂಗಿರ್ಬೇಕು, ಹೆಂಗಿರ್ತಾನ ಹಂಗೆ ಮಾತಾಡಬೇಕು. ಸುಮ್ಮನೆ ಗುಂಡು ಮಾತಾಡಿ ಜಗತ್ತಿನ ವಲಸಿಗೋ ಪ್ರಯತ್ನ ಮಾಡಬೇಡ್ರಿ ಅಂತಾರವರು. ಒಂದು ಹಿಂದಿ ಸಿನಿಮಾ ಬಂದಿತ್ತು, ಅದು ಅಮಿತಾಬ್ ಬಚ್ಚನ್. अदराग ಒಂದು ಹಾಡಿತ್ತು, मीठी मीठी बातों से किसी का पेट भरता नहीं.
ಚಂದ ಮಾತಾಡಿದ್ರು ಹೊಟ್ಟೆ ತುಂಬ್ತಾನೆ. ಪೇಡೆ ಭಾರಿ ಅದ ತಿನ್ನು ಅಂತೇಳಿ ಸುಮ್ಮನೆ ನಾ ತಿನ್ನಪ್ಪ ಹಂಗಿತ್ತು ನೀನು ತಿಂದು ಹೊಟ್ಟೆ ತುಂಬ್ತಾನೆ. ಏನು ನಾವು ಇದ್ದೇವೆ ಅದನ್ನೇ ಮಾತಾಡಬೇಕು, ಏನು ಮಾತಾಡ್ತೇವೆ ಅದು ಇರಬೇಕು. ಅದಕ್ಕೆ ಸದಾ ಬೋಲನೆಯ ಸಾರಿಕೆ ಚಾಲಕ ಅನೇಕೀ ಸದಾ ಏಕ ದೇವಾಸಿಪಾಯೆ. ಜಗತ್ತಿನೊಳಗಿರುವಂತ ಅನೇಕ ಜೀವಾತ್ಮರು ಚರಾಚರ ವಸ್ತುಗಳಲ್ಲೆಲ್ಲ ನನ್ನ ಗುರುನಾಥ ಇದ್ದಾನಂತೇಳಿ ತಿಳ್ಕೊಂಡು ನೀನು ವ್ಯವಹಾರ ಮಾಡ್ತಿದ್ದೆ ಅಂದ್ರೆ ನೀನು ನನಗೆ ಶ್ರೇಷ್ಠ ಇರ್ತಿ ಅಂತ. ಎಲ್ಲ ಕಡೆ ಇದ್ದಾಳ ಭಗವಂತ ಸದ್ಗುರುನಾಥ ಎಲ್ಲೇನಿದ್ದಾನಂದ್ರ ನೀನೇ ಎಲ್ಲ ರೂಪ ತಾಳಿರುವಿ ಸದ್ಗುರುವೆನ್ನಯ ಜ್ಞಾನ ಮಾಡಲು ಯಾರಿಗೆ ನೀನೇ ಎಲ್ಲ ರೂಪ ತಾಳಿರುವೆ ಸದ್ಗುರುವೆ ನಿನ್ನ ಧ್ಯಾನ ಮಾಡಲು ಯಾರಿಗೆ ಹೇಳಿರುವೆ. ನೀನೇ ನಮ ರವಿಚಂದ್ರ ಆತನು ನೀನೆ ಕಿಟಿಗಲ ಅನಲ ಮಾರುತ ನೀನೆ ಸುರನರ ಪಶು ಮೃಗ ನೀನೆ ತುಳಸಿನಿ ಕಾಂತ ಸಿಲೆ ಸಹ ನೀನೆ ಎಲ್ಲ ರೂಪ ತಾಳಿರುವೆ ಸದ್ಗುರುವೆ ನಿನ್ನ ಮಾಡಲು ಯಾರಿಗೆ ಹೇಳಿರುವೆ. ಯಾರಿಗೆ ಹೇಳಿರುವೆ ಅದ್ಭುತ ಇದು ನೋಡಿ. ಎಲ್ಲಾ ಕಡೆ ನೀನೇ ಇದ್ದಾಗ ನಿಂದ ಧ್ಯಾನ ಮಾಡಂತ ಯಾರು ಹೇಳಿಪ್ಪ ಅಂತೇಳಿ ಕಲ್ತಾರವ್ರು. ನಾವಂತೇವೆ ಹೀಗೆ ಮನೆಗೆ ಮಾಡ್ಲಿಕ್ಕತ್ತೀವ್ರಿ, ನಾವು ದಿವಸ 1 ತಾಸು ಕೊಡ್ತೀವ್ರಿ, 2 ತಾಸು ಕೊಡ್ತೀವ್ರಿ, 3 ತಾಸು 3 ತಾಸು ಧ್ಯಾನ ಮಾಡ್ಲಿಕ್ಕತ್ತನ್ರಿ. ಯಾರಿಗೆ ಹೇಳಿಕತ್ತಿ? ಧ್ಯಾನ ಮಾಡವನು ನೀನೇ, ಮಾಡಿಸ್ಕೊಳ್ಳವನು ನೀನೇ, ಮಾಡುವಂತ ಕ್ರಿಯೆನು ನೀನೆ. ಈ ತ್ರಿಪುಟಿ ಒಳಗೆ ನೀ ಇದ್ದಿ. ಇದರಿಂದ ಅತತ್ ಹೋಗಲ್ಲ ಅಂತಾರವ್ರು. ಇದರಿಂದ ಅತೀತನಾಗು. ಎಲ್ಲಿ ತನಕ ನೀನು ಧ್ಯಾನ ಮಾಡ್ತೀಯ ಅಂತ ತಿಳ್ಕೊತಿಲ್ಲ ಅಲ್ಲಿ ತನಕ ನಿನಗ ಭಗವಂತನ ದರ್ಶನ ಆಗುವುದಿಲ್ಲ. ಟೊಬ್ಬಾರ ಕುಮಾರಿ ಪರೇ ಭೂನಿ ಪರ ಮನ ಬುದ್ಧಿ ಅಗೋಚರ ಸಂಘ ಸೋಡಿತ ಸತ್ವರ ಪಾಹಿಜೈತೆ. ಸಮರ್ಥರಂತಾರೆ ಆ ಒಂದು ಸ್ಥಿತಿ ಏನದಲ್ಲ ಭಗವಂತನ ಸ್ಥಿತಿ ಪರೇ ಹೂಣಿ ಪರಕ್ಕೆ ಪರನಾದಂತಹ ಆ ಸದ್ಗುರುನಾಥನ ಸ್ಥಿತಿ ಅದ. ಪರೇ ಹೂಣಿ ಪರ ಮನ ಬುದ್ಧಿ ಅಗೋಚರ, ಮನಕ್ಕೆ ಬುದ್ಧಿಗೆ ಎದಕ್ಕೂ ಗೋಚರ ಆಗಲಾರ್ದಂಥದ್ದದ. ಆದ್ರೆ ನಿನಗೆ ಅನುಭವಕ್ಕೆ ಯಾವ ಬರ್ತದೆ ಅಂದ್ರೆ ಸಂಘ ಸೋಡಿತ ಸತ್ವರ ಪಾವಿಜೈತೆ. ದೇಹ ಬುದ್ಧಿಯನ್ನು ಬಿಟ್ಟು ಯಾವ ಕ್ಷಣದಾಗ ನೀನು ದೇಹ ಬುದ್ಧಿಯನ್ನು ಬಿಟ್ಟು ಆತ್ಮ ಬುದ್ಧಿಯೊಳಗಿನ ಮನಸ್ಸು ಲಯ ಆಗ್ತದಲ್ಲ ಆವಾಗ ಅದರ ಅನುಭವ ಆಗ್ತದ. ಅದಕ್ಕೆ ಪ್ರಚೀತಿ ಬರುವುದು ಅಂತಂತಾರೆ. ಇರಲಿ, ಈಗ ಇಷ್ಟೆಲ್ಲ ಯಾಕೆ ನಾವು ಇಷ್ಟೋ ತನಕ ಮಾತಾಡಬೇಕಾಗಿತ್ತು ಅಂದ್ರೆ ಸದ್ಗುರು ಇರಲಾರ್ದಂತರೂ ಮುಕ್ತಿ ಆಗುವುದಿಲ್ಲ. ಇದಂತರೂ ನಿಮಗೆ ಎಲ್ಲರಿಗೂ ಗೊತ್ತದೆ. ಇನ್ನು ಸದ್ಗುರು ಇದ್ರೂ ಸಹಿತ ಶಿಷ್ಯ ಸರಿ ಸಿಗಲಿಲ್ಲ ಅಂದ್ರೆ ಈ 5ನೇ ದಶಕದೊಳಗೆ ಅವರು ಇದೇ ಮಾತುಗಳನ್ನೇ ಹೇಳ್ತಾರೆ. ಇಲ್ಲೇನಂತಾರೆ ಅವರು, ಮಾಗ ಸದ್ಗುರುಚೆ ಲಕ್ಷಣ ವಿಷದ ಕೇಲೆ ನಿರೂಪಣ ಆತ ಸಶಿಷ್ಯಾತಿ ಓಳಕಣ ಸಾವದ ಐಕ. ಹಿಂದೆ ಸದ್ಗುರುನಾಥನ ಬಗ್ಗೆ ಹೇಳಿದ್ನಪ್ಪ ಹಿಂದಿನ ಸಮಾಜದಾಗ, ಈಗ ಸಶಿಷ್ಯನ ಬಗ್ಗೆ ಹೇಳ್ತಾನೆ ಅಂತಾರೆ. ಮುಂದೇನಂತಾರ, ಸದ್ಗುರುವಿನ ಸಶಿಷ್ಯ ತೋ ವಾಯಾಜಾಯ ನಿಶಿಷ್ಯ. ಸಶಿಷ್ಯ ಇದ್ದಾನೆ ಖರೆ, ಅವು ಸದ್ಗುರುನೇ ಸಿಗಲಿಲ್ಲ ಅಂದ್ರೆ ಅಂತ ಅಂಡು ಪಾಂಡು ಗುರುಗಳು ಸಿಕ್ಕು ಅಂದ್ರೆ ಅವನ ಜೀವನ ಪುಕ್ಕಟ್ಟು ಹೋಗ್ತಾನೆ. ಅವ ಅಧಿಕಾರಿ ಇದ್ದಾನೆ, ಮುಮುಕ್ಷು ಇದ್ದಾನೆ ಸಾಕಷ್ಟು. ಆದರೂ ಸಹಿತ ಅವಾಗ ಚಲೋ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಂದ ಅನುಗ್ರಹ ಆಗಲಿಲ್ಲ ಅಂದ್ರೆ ಅವನು ಶ್ರಮ ವ್ಯರ್ಥ ಆಗಿದೆ. ಆಮೇಲೆ ಸಶಿಷ್ಯವಿನ ವಿಶೇಷ ಸದ್ಗುರು ಸಿನೆ. ಇನ್ನು ಸಶಿಷ್ಯ ಇದ್ದಾನೆ ಖರೆ ಅವ ಏನು ಸದ್ಗುರು ಇದ್ದ ಸಶಿಷ್ಯವಿನ ವಿಶೇಷ ಅಂತ ಸಶಿಷ್ಯ ಇಲ್ಲ, ಸದ್ಗುರು ಚಲೋ ಇದ್ದಾರ. ಅವ್ ಶಿಷ್ಯ ಎಂಥವರ ಸಿಕ್ಬಿಟ್ಟಂದ್ರೆ ಭಾಳ ಮುಖ್ಯದ ಇದು. ಎಲ್ಲ ಎರಡು ಕರೆಕ್ಟ್ ಇರಬೇಕು. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠಿದ್ರೆ ಶಿಷ್ಯರು ಅಂತ ಒಂದು ಪಾತ್ರಧಾರಿ ಇರಬೇಕು, ಅದಕ್ಕೊಂದು ಪಾತ್ರತಾ ಇರಬೇಕು. ಆಗ ಇವ್ರು ಹೇಳಿದ್ರಲ್ಲ, ಶಿವಾಜಿ ಮಹಾರಾಜರನ್ನ
ಹಾಲು ತೊಗೊಂಡು ಬರ್ಲಿಕ್ಕೆ ಕಳಿಸಿದ್ರು ಅಂತ ಹೇಳಿಲ್ಲ ಏನು ಸರ್ ಈ ಆ ಹಾಲು ಏನದಲ್ಲ ಈ ಪಾತ್ರೆ ಒಳಗೆ ಒಯ್ದ್ರೆ ತೂತು ಬಿದ್ದು ಬಿಡ್ತಾವೆ. ಈ ಮನ್ಯಾನ ಯಾವ ಸ್ಟೀಲ ಗೀಲ ಹಿತ್ತಾಳಿ ಒಯ್ದೇವು ಅಂದ್ರೆ ತೂತೇ ಬೀಳ್ತಾವಂತ ಹುಲಿ ಹಾಲು. ಅದಕ್ಕೆ ಬಂಗಾರ ಪಾತ್ರೆ ಒಯ್ಬೇಕಂತ ಅಂದ್ರೆ ಆ ಹಾಲು ಹಿಡಿಬೇಕಾದ್ರೆ ಬಂಗಾರ ಪಾತ್ರೆ ಬೇಕು. ಮತ್ತು ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತಂದ್ರೆ ನಮಗೆ ಪಾತ್ರತಾ ಬೇಕೋ ಹಂಗೆ ಶಿಷ್ಯನಂತರ ಪಾತ್ರತಾ ಇರಲಿಲ್ಲ ಅಂದ್ರೆ ಸದ್ಗುರು ಸುಮ್ಮನೆ ಹೈರಾಣ ಆದಂಗ ಸುಮ್ಮನೆ ಎಲ್ಲ ಹೈರಾಣ ಆಗ್ತಾನೆ. ಉದ್ಧಾರ ಮಾಡ್ಬೇಕಂತೇ ಬಂದಿರ್ತಾನೆ, ಹೈರಾಣ ಆಗ್ತಾನೆ. ಆದರೂ ಕೊನೆಗೆ ಅವತಾರ ಕಾರ್ಯ ಮುಗಿಸಿ ಹೋಗೋತ್ನಾಗ ಮನಸ್ಸಿಗೆ ತೃಪ್ತಿ ಏನಾಗೋದು. ಎಷ್ಟು ಪ್ರಯತ್ನ ಸಮರ್ಥ ರಾಮದಾಸ್ ಮಹಾರಾಜರ ಪ್ರಯತ್ನ ಸಾಮಾನ್ಯ ಅದ. 12 ವರ್ಷ ತಾಕಳಿ ಒಳಗೆ ತಪಶ್ಚರ್ಯ ಮಾಡೋದೇನು, 12 ವರ್ಷ ದೇಶ ಸಂಚಾರ ಮಾಡೋದೇನು, ಎಂಥ ಸತ್ರುಗಳು ಶಿಷ್ಯರನ್ನು ಕೂಡಿಸ್ಕೊಂಡು ಇಂಥ ಒಂದು ರಾಮದಾಸಿ ಸಂಪ್ರದಾಯ ಕಟ್ಟಿ ಇಷ್ಟೆಲ್ಲ ಆದರೂ ಸಹಿತ ಕೊನೆಗೆ ಅವ್ರದ್ದೇನೋ ಅವತ್ತಿನ ದಿವಸ ನಿರ್ಯಾಣ ಆಗೋ ಸಮಯ ಬಂದಿತ್ತಲ್ಲ ಕಾಕ. ಇನ್ನೊಂದು 5 ದಿವಸದ ನಂತರ ಆಹಾರ ಬಂದ್ ಮಾಡಿಬಿಟ್ಟಿದ್ರು ಅವರು. ಹೆಂಗಾಗಿಬಿಡ್ತು ಅಂದ್ರೆ ಸ್ವತಃ ರಾಮಪ್ರಭುನೇ ಬಂದ. ತಂಜಾವೂರಿನಿಂದ ಮೂರ್ತಿಗಳು ಬಂದಿದ್ದು ಇನ್ನು 5 ದಿವಸ ಇತ್ತದು. ಆ 5 ದಿವಸನಾಗ ಅಲ್ಲೇ ಕಟ್ಟಿದ್ರು ನೋಡೋದು. ಹೌದು, ಹಾಂ, ಅಲ್ಲೇ ಸ್ಥಾಪನಾ ಮಾಡಿದರು. ಸ್ಥಾಪನಾ ಮಾಡಿ ರಾಮಗೆ ಬೇಡ್ಕೋತಾರೆ ಅವರು. ನಂದಂತರೂ ಇನ್ನು ಅವತಾರ ಕಾರ್ಯ ಮುಗಿಯೋ ಕಾರಣ ಬಂತು. ಮತ್ತು ಈ ಮಂದಿ ನೋಡಿದ್ರೆ ಏನೂ ಬದಲಾಗಿಲ್ಲ ರಾಮ. ಏನು ಅದಕ್ಕೆ ಅವ್ರ ಕೊನೆಯ ಇದು ಇದೆ ಸೂರ್ಯ कल्याण करे राम राया कल्याण करे राम राया कल्याण करे राम राया कल्याण करे राम राया ಏನಿರ್ತಲ್ಲ ಆ ಪ್ರಕಾರ ನಾವು ನಮ್ಮ ಸ್ವರ ಅಂತ ಜೋಡಣೆ ಇರಬೇಕು, ರಾಗದ ಸಂಯೋಜನ ಇರಬೇಕು, ತಾಳದ ಮೆಟ್ಟ ಹಂಗಿರಬೇಕು. ಈಗೇನಿದೆ ಮಾಡ್ತಾರೆ ಇದು ಸಾಕಿದ್ರು ಅದೆಲ್ಲ ಬಿಟ್ಟು ನಮಗೆ ಶಾಣೆತನ ಗಿರ್ರಂತೆ ಮಾಡ್ಕೊಂಡು ಆ ಬದುಕು ಹೊಂದಾಣಿಕೆ ಆಗುದಿಲ್ಲ. ಅವರು ರಾಮರಾಯ ಬೆಳ್ಕೊಳಿಕತ್ತಾರ ಕಲ್ಯಾಣ ಈ ಮಂದಿಗೆಲ್ಲ ಕಲ್ಯಾಣ ಮಾಡಪ್ಪ. ಕಲ್ಯಾಣ ಕರಿ ಕಲ್ಯಾಣ ಕರಿ ರಾಮರಾಯ ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ವಿವರಿ ಕಲ್ಯಾಣ ಕರಿ ಹುಬ್ಬಳ್ಳಿ ಒಳಗೆ ರಾಮನವರಿಗೆ ನನ್ನ ಪ್ರವಚನ ಕೇಳಿದ್ರು. ಇವರೇ ಏನು ಅಲ್ಲಿ ನಡೆಸಿದ್ರು. ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ವಿವರಿ कल्याण करे राम राया कल्याण करे राम राया कल्याण करे राम राया अपराध
कधी गेले हे जना हाती भरी दयाला कल्याण करे राम राया राम राया कल्याण करे राम राया राम राया कल्याण करे राम राया ಅವ್ರಿಗೆ ತಳಮಳ ಆಗ್ಲಿಕ್ಕತ್ತದ ನಮ್ಮ ಮಹಾರಾಷ್ಟ್ರ ಹಿಂಗೆ ಆಗ್ತದ 50 ವರ್ಷದ ವೈಭವದಿಂದ ಮಾಡಿದ್ರು ನಮಗೆ ಖುಷಿ ಇಲ್ಲಂತಾರ ಅವ್ರು ನಮಗೇನು ಬೇಕಾದಾಗಿಲ್ಲಲ್ಲ ನನಗಿನ್ನ ಈ ತಳಮಳನೇ ಅಲ್ಲ ನೀವು ಎಂದರೆ ಫರಕ್ ಆಗ್ತಿರಪ್ಪ ತಳಮಳ ತಳಮಳ ಮೋಸ करे राम राया राम राया कल्याण करे राम राया राम राया कल्याण करे राम राया ರಾಮರಾಯ ಅಂತಾರು ಅದಕ್ಕೆ ತುಕಾರಾಮ ಮಾಡಿದ್ರು ಅಕಾಲವನಿಗೆ ಸಾಕೆ ತುಕ ಮೊದಲು ಹೇಳಿದ್ರು ಯಾರೋ ಮಾಡುವಂದ್ರು ಪಾಂಡುರಂಗ ಏನು ಮಾಡಲಿ ಕಠಿಣ ದ್ಯಾವರಿ ಕಠಿಣ ಸಿದ್ಧಾಲೆ कल्याण करे राम राया राम राया कल्याण करे राम राया राम राया कल्याण करे राम ಸ್ವಲ್ಪ ಸಮಯದಾಗ ಮಹಾರಾಜ ಅವತಾರ ಕಾರ್ಯ ದಿವಸಾಗಳಿದ್ರು ಅವರಂದ್ರು ಹೋಗಿ ಜಾವೆ ಹೋಗ್ಬೇಕಂದ್ರೆ ಏನಿಲ್ಲ ಕ್ಲಾಸ್ ಇದೆ ಉಳಿದೋಗಿದ್ರು ನಮ್ಮ ತಾಯಿ ಅವ್ರು ಇವಾಗ ಒಂದು ಪಡೆ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಬಂತಂದ್ರೆ ಅದೊಂದು ನಮೂನಿ ಅರ್ಜು ಹತ್ತು ಅಂತಲ್ಲ मोठे जावे काय करावे आरंभी मोहनी राम राया राम राया कल्याण करे राम राया राम राया कल्याण करे राम राया राजमणे आम्ही केले पावलो दासमणे आम्ही केले पावलो दयेची नाही सरी दयाळा ಇನ್ನು ದಯಾಳು ಮುಂದೆ ಯಾವ ದಯಾಳಿಲ್ಲ ಇಷ್ಟು ಬೇಕು ನನ್ನ ದಯಾ ಮಾಡ್ಲಿಕ್ಕೆ ಇವ್ರು ನಿನ್ನ ಒಪ್ಪಿಸಿರಪ್ಪ ಇವ್ರು ಕಲ್ಯಾಣ ಮಾಡುವ ಅಂತೇಳಿ ಕೇಳ್ಕೊಂಡು ಅವ್ರ ಅವತಾರ ಕಾಲ ಮುಗಿಸ್ತಾರಂತ ಎಂಥ ಅವ್ರ ಅಂತ ಮಾಡಿರಬೇಕು करे राम राया राम राया कल्याण करे राम राया राम राया करे राम राया ಯಾಕಂದ್ರೆ ಸದ್ಗುರುಗಳ ಅಪೇಕ್ಷೆ ಮಾಡಿದಂಗ ಸಶಿಷ್ಯರ ಆಗೋದು ಬಹಳ ಕಡಿಮೆ ಸಶಿಷ್ಯರು ಬಾಹ್ಯ ನಿಶ್ಚಳಾತ್ಯ ವಿವೇಕ ಐಸಾ ಲಕ್ಷಾನ್ಮದೆ ಏಕ ನೋಡ್ರಿ ಸಮರ್ಥರು ಈ 11ನೇ ದಶಕನಾಗ ಅಂತಾರೆ
पाहे निश्चळाचा विवेक ऐसा लक्षांमध्ये एक ಅಂದ್ರೆ ಆ ನಿಶ್ಚಳ ಪರಬ್ರಹ್ಮನ ಬಗ್ಗೆ ಸದ್ಗುರುವಿನ ಸ್ವರೂಪದ ಬಗ್ಗೆ ಸ್ವರೂಪ ಸಾಕ್ಷಾತ್ಕಾರ ಬಗ್ಗೆ ಚಿಂತನದೊಳಗೆ ಇರೋ ಎಷ್ಟು ಮಂದಿ ಇದ್ದಾರೆ ಅಂದ್ರೆ ಲಕ್ಷಕ್ಕೆ ಒಬ್ಬರಿದ್ದಾರೆ. ಗಣಪತರಾವ್ ಮಹಾರಾಜರು ಈ ಪದ ಭಾಳ ಅನ್ನಿಸ್ತಿದ್ರು. ಇವ್ರು ಕೇಳಿ ಯಾರು ಕಾಳ ಮಾತ್ರ ಕೇಳಿ ಮನೆ ಮನೆಗಿಲ್ಲ ಸಂತರು ಮನೆ ಮನೆಗಿಲ್ಲ ಸಂತರು ಸಂತರು ಮನೆ ಮನೆಗಿಲ್ಲ ಸಂತರು ಲಕ್ಷಕ್ಕೊಬ್ಬರು ಇಹರಲ್ಲ ಲಕ್ಷಕ್ಕೊಬ್ಬರು ಇಹರಲ್ಲ ಮನೆ ಮನೆಗಿಲ್ಲ ಸಂತರು ಸಂತರು ಮನೆ ಮನೆಗಿಲ್ಲ ಸಂತರು ಊರಿಗೊಬ್ಬರು ಇರ್ತಾರೆ. ಲಕ್ಷಕ್ಕೊಬ್ಬರು ಇದ್ದಾರೆ ಅಂತೇಳಿ ಅವರಿಗೂ ಗೊತ್ತಿತ್ತು. ಗಣಪತರಾವ್ ಮಹಾರಾಜರಿಗೆ ಗೊತ್ತಿತ್ತು, ನಮ್ಮ ಮಹಾರಾಜರಿಗೆ ಗೊತ್ತಿತ್ತು. ಎಲ್ಲರೂ ಪಾರಾಗುವುದಿಲ್ಲ ಅಂತ ಅಂತರ್ನಿಷ್ಠ ಕಿತಕೇ ತರಲೇ ಅದು. ಹಾಗಾಗಿ ಆ ಒಂದು ಓವಿ 18ನೇ ದಶಕದಲ್ಲಿ ಹೇಳಬೇಕಾಗಿಲ್ಲ. ಅಂತರ್ನಿಷ್ಠ ಚಿತ್ತಕ್ಕೆ ತರಲೆ ಅಂತರ್ಭ್ರಷ್ಟ ಚಿತ್ತಕ್ಕೆ ಬುಡಾಲೆ ಬಾಹ್ಯಾಕಾರೆ ಭರಂಗಳಲೆ ಲೋಕಾಚಾರೇ. ಯಾರ ಅಖಂಡ ನಿಷ್ಠಾ ಸದ್ಗುರುವಿನ ಮೇಲೆ ಇರ್ತಾರೆ ಅವರು ಪಾರಾಗ್ತಾರೆ. ಉಳ್ಕಿದವರೆಲ್ಲರೂ ಆ ಚಲೋ ಅದ, ಇದಕ್ಕಿಂತ ಆ ಸಂಪ್ರದಾಯ ಭಾರಿ, ಅಲ್ಲಿ ಭಯಂಕರ ಸತ್ಸಂಗ ಭಾರಿ ನಡೀತದ, ಅಲ್ಲಿ ಚಂದ ಅದ, ಇಲ್ಲಿ ಚಂದ ಅದ ಅನ್ಕೋತ ಹೋಗೋರು ಬಾಹ್ಯಾಕಾರ್ಯ ಭರಂಗಳಲ್ಲಿ ಲೋಕಾಚಾರ್ಯ. ಅದಕ್ಕೆ ಅಂಥ ಒಂದು ಅಖಂಡ ನಿಷ್ಠೆಯನ್ನಿಟ್ಟರೆ ಮಾತ್ರ ಸಶಿಷ್ಯರ ಸ್ಥಾನ ಬರ್ತದೆ. ಮುಂದಂತಾರು ಉತ್ತಮ ಭೂಮಿ ಶೋಧಿಲಿ ಶುದ್ಧ ತೇಟೆ ಬೀಜ ಪೇರಿಲೆ ಕಿಡಕಾದ ಖಾತೆ ಉತ್ತಮ ಬೀಜ ಪರೀಕ್ಷೆ ಬಂದ ಕಡಕೆ ಪಡಿಲ. ಭೂಮೆಲ್ಲ ಉತ್ತಮದ ಕರೆ ಅರುಣ, ಭೂಮೆಲ್ಲ ಉತ್ತಮದ, ಬೀಜ ಹುಳಕ್ ಹತ್ತಿದ್ರೆ ಏನು ಮಾಡೋದು? ಹೌದಲ್ಲ, ಸದ್ಗುರುಗಳು ಉತ್ತಮ ಇದ್ದಾರ, ಇಲ್ಲ ಶಿಷ್ಯ ಉತ್ತಮ ಇದ್ದಾನ. ನಾಮದ ಬೀಜ ಏನದಲ್ಲ ಅದು ಹುಳುಕಿತ್ತಂದ್ರೆ ಅಂದ್ರೆ ಅವ್ರು ಸುಮ್ಮನೆ ಏನಪ್ಪ ಅಂದ್ರೆ ಈ ಏನಂತಾರೆ ಟೊಣಪಸಿದ್ಧ ಆಗಿದ್ದಂದ್ರೆ ಟೊಣಪಸಿದ್ಧ ಲಕ್ಷಣ ಮಾಡ್ಯಾರ ನೋಡು. ಟೊಣ ಹೂಮುತನದಿಂದ ನಾನು ಮಹಾರಾಜಾಗಿನ ತಿಂತಾನೆ ಅಂಥವ್ರು ಉಪದೇಶ ಕೊಟ್ರೆ ಅದು ಮತ್ತು ಹುಳುಕ್ ಬೀಜನೇ ಅದು. ಅದೆಲ್ಲಿದು ಹುಳುಕ್ ಬೀಜ ಅಂದರೆ ಇದು ಆಗ್ತಾನೆ ಇಲ್ಲ. ಮುಂದೆ ಅವ್ರಂತಾರ ಖಾತೆ ಉತ್ತಮ ಬೀಜ ಸಂಬಂಧ ಕಡಕೇಶಿ ಪಡ್ಲ. ಬೀಜ ಉತ್ತಮದ, ಸದ್ಗುರು ಸರಿ ಇಲ್ಲ. ಇನ್ನು ಸದ್ಗುರು ಉತ್ತಮ ಇದ್ದಾನ, ಅದು ಭೂಮಿ ಬಾದದ, ಇದಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಹಿಂಗೆ ಇದ್ರಾಗ ಅವ್ರು ಹೇಳ್ಕೊತ ಬಂದಾರವರು. ತೈಸಾ ಸಶಿಷ್ಯ ಸತ್ಪಾತ್ರ ಪರಂತು ಗುರು ಸಾಂಗೆ ಮಂತ್ರ ತಂತ್ರ ತೇತೆ ಆರತ್ರ ನಾ ಪಾರತ್ರ ಕಾಹಿ ಚರಾಯಿ. ಅಂತ ಒಂದು ಚಲೋ ಸತ್ಪಾತ್ರ ಶಿಷ್ಯಗೆ ಮಂತ್ರ ತಂತ್ರ ಹೇಳುವಂಥ ಗುರುಗಳು ಸಿಕ್ಕರೆ ಅದರಿಂದ ಏನಾಗುವುದಲ್ಲ ಶ್ರೋತ್ರಿ. ಹಿಂಗೆಲ್ಲ ಹೇಳ್ಕೊತ ಬಂದ ಇವತ್ತು ನಮ್ಮ ಮೊದಲಿಗೆ ಒಂದು ಓವಿ ಬಳಸಿದ್ ನೋಡು, 13ನೇ ಓವಿ. ಏನು? ಸದುಪಾಸನ, ಸತ್ಕರ್ಮ, ಸತ್ಕ್ರಿಯಾ आणि स्वधर्म, सत्संग आणि नित्य नेम निरंतर. ऐसे हे अवघेची ऐसे हे अवघेची मिळे तरीच विमळ ज्ञान निवळे तरी नाही तरी पाषांड संचले बळे ಸಮುದಾಯಿ. ಇಷ್ಟೆಲ್ಲ ಮಾಡ್ಕೊತ ಇದ್ರೆ ಮಾತ್ರ ಆ ಸಮುದಾಯ ಚಂದ ನಡೀತದೆ. ಸಮುದಾಯದ ಪ್ರಶ್ನೆ ಬಂದದ. ಈಗ ಇದೊಂದು ಸಮುದಾಯ. ಈ ಸಮುದಾಯ ಹಿಂಗೆ ಉತ್ತರೋತ್ತರ ಇಲ್ಲಿ ಭಕ್ತಿ ಬೆಳಿಬೇಕಾಗಿತ್ತು. ಈ ಸಮುದಾಯ ಒಂದೇ ಭಾವ. ಸಮುದಾಯದ ಅರ್ಥನೇ ಏನದ? ಈಗ ನೀವು ಯಾರೇ ಸೋಷಿಯಾಲಜಿ ಓದಿರೇನು, ಸಾಮಾಜಿಕ ಶಾಸ್ತ್ರ. ಸಮುದಾಯಕ್ಕೆ ಏನಂತಾರೆ? ಒಂದೇ ವಿಚಾರದ, ಒಂದೇ ಮನಸ್ಥಿತಿಯ ಏನು ಒಂದು 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 ಜನರ ಗುಂಪಿರ್ತಲ್ಲ, ಅದಕ್ಕೆ ಸಮುದಾಯ ಅಂದ್ರೆ ಅಲ್ಲಿ ಎಲ್ಲರ ಮನಸ್ಥಿತಿ ಒಂದೇ ಇರಬೇಕು. ಸಮಾನ ಮನಸ್ಥಿತಿ. ಸಮಾನ ಅನ್ನೋದಕ್ಕಿಂತ ಒಂದೇ ಮನಸ್ಥಿತಿ. ಎಲ್ಲರದು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿನೇ ಇರಬೇಕಂತ. ಅದೆಲ್ಲ ಬಿಟ್ಟು ಏನಾರ ಕಾರವಾರ ಮಾಡೋದು, ನನಗೆ ಹಂಗೆ ಹಿಂಗೆ ಇಂಥ ನಡು ಒಳಗೆ ಸೇರ್ಕೊಂಡು ಕೂತಿತ್ತು ಅಂದ್ರೆ
ಕರ್ತೃತ್ವ ಜ್ಞಾತೃತ್ವ ನಾ ಇರಲಾರ್ದೆ ಹೆಂಗೆ ನಡೀತದೆ, ನಾ ಇದ್ದಾಗ ನಡೀದು ನಾನೇ ಎಲ್ಲ ಹಿಂಗೆಲ್ಲ ಇಲ್ಲದ ಏನು ಸೇರ್ಕೊಂಡು ಕೊಡ್ತಲ್ಲ ಅದು ಸಮುದಾಯ ಹಾಳಾಗಿ ಹೋಗ್ಬಿಡುತ್ತೆ. ಹೌದಲ್ಲ? ಅದಕ್ಕೆ ಆ ಸಮುದಾಯ ಸರಿ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಅವರು ಸದುಪಾಸನೆ ಮಾಡ್ಬೇಕಂತ ಹೇಳ್ಯಾರ. ಇವತ್ತಿನ ಈ ಒಂದು ಇವಾಗಿನ ಮುಖ್ಯ ಓವಿ ಅಂದ್ರೆ ನಾವು ನೀವುಗಳೆಲ್ಲ ಉಪಾಸನ ಮಾಡಬೇಕು. ಯಾವ ಉಪಾಸನ? ಸದುಪಾಸನ, ಸತ್ಸ್ವರೂಪದ ಒಂದು ಪ್ರಾಪ್ತಿಗಾಗಿ ಮಾಡುವಂಥ ಉಪಾಸನೆಗಳು ಸದುಪಾಸನೆ. ಅದ್ರ ನಾಮಸ್ಮರಣೆ ಮಾಡೋದು, ಧ್ಯಾನ ಮಾಡೋದು, ಜಪ ಮಾಡೋದು, ಪೂಜಾ ಮಾಡೋದು, ಗ್ರಂಥಗಳ ಅವಲೋಕನ ಮಾಡೋದು, ಏನು ಇವೆಲ್ಲ ಏನಾದ್ರೆ ಭಕ್ತಿ ಕಾರ್ಯಗಳು ಮಾಡೋದು, ಇವೆಲ್ಲ ಸದುಪಾಸನ. ಇನ್ನು ಸತ್ಕರ್ಮ, ನಾವು ಮಾಡುವಂತಹ ಕರ್ಮ ಹೆಂಗಿರ್ಬೇಕಂದ್ರೆ ಭಗವಂತನ ಪ್ರೀತ್ಯರ್ಥ ಇರಬೇಕು ಆ ಕರ್ಮ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ, ಅವ್ರು ಹೇಳಿದ್ದೆ ಹೇಳಿಕತ್ತನೆ. ಸತ್ಕರ್ಮ ನಾವು ಮಾಡೋ ಕರ್ಮ ಹೆಂಗಿರಬೇಕು? ಈಗೊಂದು ಕರ್ಮ ಇದೆ, ಎಲ್ಲ ಮಾಡ್ಲಿಕ್ಕತ್ತ. ಒಬ್ರು ಹಾಡ್ಲಿಕ್ಕತ್ತಾರ, ಒಬ್ರು ಹಾಡ್ಲಿಕ್ಕತ್ತಾರ, ಒಬ್ರು ಹೇಳಿಕತ್ತಾರ, ನಾ ಈಗ ಹೇಳಿಕತ್ತೀನಿ, ನೀವು ಕೂತು ಕೇಳಿಕತ್ತೀರಿ, ಏನೋ ಒಂದು ಕರ್ಮ ನಡೆದೋದಿಲ್ಲ. ಪ್ರತಿಯೊಬ್ಬರು ಒಂದೊಂದು ಇದು ಮಾಡ್ಲಿಕ್ಕತ್ತಾರೆ. ಇವಾಗ ನೀವು ಬಂದದ್ದು ಭಾಳ ಸಂತೋಷ ಆತ. ಈ ಕರ್ಮಗಳು ಭಗವಂತನ ಪ್ರೀತ್ಯರ್ಥ ಇರಬೇಕು ಹೊರತಾಗಿ ಈಗ ನಾ ಪ್ರವಚನ ಮುಗಿದುಕೊಳ್ಳಿ ನಾನು ಯಾರು ಹೊಗಳಬೇಕಂತ ಇಟ್ಕೊಂಡು ಪ್ರವಚನ ಹೇಳುವುದಲ್ಲ. ವಿನೋಬಾ ಭಾವೆಯವರು ಹೇಳಿದರು, ಸತ್ಸಂಗದಾಗ ಹೋದೆ ಅಂದ್ರೆ ಅಲ್ಲಿ ಸಿಗುವಂಥ ಆನಂದ ಏನದಲ್ಲ ಅದನ್ನು ನೀವು ಸ್ವೀಕಾರ ಮಾಡಬೇಕು. ಮತ್ತು ಎದಕ್ಕೆ ಬೋದು ಸತ್ಸಂಗಕ್ಕೆ ಹೋದ್ರೆ ಅಲ್ಲಿ ಸಿಗೋ ಆನಂದ ನೀವು ಸ್ವೀಕಾರ ಮಾಡಬೇಡಂದ್ರೆ ಬರ್ಬೇಕು. ಯಾಕಂಗಾರೆ ಇಷ್ಟೆಲ್ಲ ದೂರದಿಂದ ನಾವು ಅವ್ರು ಅಂದರು, ಮತ್ತು ನೀ ಸ್ವೀಕಾರ ಮಾಡಿದ್ರೆ ಸದ್ಗುರುಗಳಿಗೆ ಏನು ಕೊಟ್ಟಿಪ್ಪ? ನೀ ಒಂದು ಹಾರ ಹಾಡಿದೆ ಭಾರಿ ಹಾಡಿದ್ದಂತೆ ಒಳಗೆ ಸೇರಿಸ್ಕೊಂಡು, ಒಂದು ಹೇಳಿದೆ ಭಾರಿ ಹೇಳಿದ್ದಂತ ಸೇರಿಸ್ಕೊಂಡು ಕೂತಿ, ಮತ್ತು ಇದು ಎಲ್ಲ ನೀನೇ ಸೇರಿಸ್ಕೊಂಡು ಕೂತ್ಬಿಟ್ಟು ನೀನು ಗುರುವಿಗೆ ಏನು ಕೊಟ್ಟಿಪ್ಪ ಹಂಗಾರ? ಅದಕ್ಕೆ ಇಲ್ಲಿ ಮಾಡುವಂಥ ಕರ್ಮಗಳೇನವಲ್ಲ ಇವೆಲ್ಲ ಭಗವಂತನ ಪ್ರೀತ್ಯರ್ಥ ಇರಬೇಕು, ಸದ್ಗುರುಗಳ ಒಂದು ಪ್ರೀತಿಗಾಗಿ. ಅದಕ್ಕೆ ನೋಡ್ರಿ, ಯಾವುದೇ ಕರ್ಮ ಮಾಡಿದ್ರು ಕೃಷ್ಣಾರ್ಪಣವಸ್ತು ಅಂತಾರೆ. ಎಲ್ಲ ಖರ್ಚು ಅವರೇ ಮಾಡಿರ್ತಾರೆ. ಕರೆ ಹಿಂದಾಗಡೆ ಕೃಷ್ಣ ಇದು ನಿನಗೆ ಅರ್ಪಣ ಮಾಡ್ತೀನಿ. ಇದು ಶುದ್ಧ ಸತ್ವ ಗುಣದ ಬಲ್ಲಿ. ಈ ಶುದ್ಧ ಸತ್ವ ಗುಣದ ಜನರು ನಾವು ಆಗ್ಬೇಕಾಗಿತ್ತಂದ್ರೆ ಸತ್ಕರ್ಮಗಳನ್ನು ಭಗವತ್ ಪ್ರೀತ್ಯರ್ಥ ಮಾಡೋದು. ಸತ್ಕ್ರಿಯಾ ವೇದ ವಿಹಿತ ಕರ್ಮಗಳನ್ನು ಪದ್ಧತಿಯ ಆಚರಿಸೋದು. ಮನೆಯಾಗ ಸರಿಯಾಗಿ ಸ್ನಾನ ಮಾಡೋದು, ಎಷ್ಟೊತ್ತಿಗೆ ಮಾಡಬೇಕು ಎಲ್ಲ ನಿರ್ಣಯವು. ಏನು ಯಾವ ಮನೆಯೊಳಗೆ 6 ಗಂಟೆಗೆ ಹಾಸಿಗೆ ಇರುವುದಿಲ್ಲ ಅದು ಸಾಧಕರ ಮನೆ ಅಂತ ತಿಳ್ಕೊರಿ ಅಂತಾರೆ. ಡೊಬ್ಬಾರ ಕುಮಾರಿ ಒಂಬತ್ತಾದ್ರೂ ಅಲ್ಲೇ ಹಾಸಿಗೆ ಬಿದ್ದಿದ್ದು ಅಂತ ತಿಳ್ಕೊಂಡು ಏನ ಮಹಾರಾಜರು ಬರ್ಲಿಕ್ಕೂ ಸಹಿತ ಹಿಂದೆ ಮುಂದೆ ಓಡ್ತಾರೆ. ಯಾರು ಓದ್ತಾರೆ ಮನ್ಯಾಗ? ಇನ್ನ ಹಾಸಿನೇ ತೆಗೆದಿಲ್ಲ, ಇವರು ಕಸ ಹುಡುಗಿಲ್ಲ ಏನ, ಮತ್ ಇನ್ನ ಕಾಕಾರ್ತಿನೂ ಮಾಡಿಲ್ಲ. ಮತ್ ಇವ್ರ ಮನೆಗೆ ನಾ ಹೋಗಿ ಏನು ಮಾಡಲಿ ಅಂತೇಳಿ ಹೋಗ್ಬಿಡ್ತಾರ. ಅದಕ್ಕೆ ಸಾಧಕರ ಮನೆ ಹೆಂಗಿರ್ಬೇಕಂದ್ರೆ ನಮ್ಮ ಮಹಾರಾಜರು ಅಂತಿದ್ರಲ್ಪ ಕಾಕ, ಮನೆ ತೊಲವಾಗಲ ನೋಡಿದ್ರೆ ಅದು ಸಾಧಕರು ಹಿಂಗಿದ್ದಾರೆ ಹಿಂಗೆ ಗೊತ್ತಾಗ್ಬೇಕು. ಅದೆಲ್ಲ ಬಿಟ್ಟು ರಂಗೋಲಿ ಅವೇನು ತಳಿ ಗಿಳಿ ಏನು ಇವರೇ 7-9ಕ್ಕೆ ಎದ್ದಿರ್ತಾರೆ. ಮತ್ತಿನ್ನು ಮುಂದೆ ಆಫೀಸ್ ಹೋಗ್ಲಿಕ್ಕೆ ಕೆಟ್ಟ ಟೈಮ್ ಹೋಗಿರ್ತದೆ. ಅದ್ರಾಗ ಮತ್ತೆ ಮೊಬೈಲ್ ನೋಡ್ಬೇಕು, ನೀವೇನು ಮೆಸೇಜ್ ಬಂದಾವ ಏನು, ಮತ್ತು ಎಲ್ಲಿ ನಿಮಗೆ ಸಮಯ ಸಿಗ್ತವೆ. ಹೌದು, ಅದಕ್ಕೆ ನೀವೆಲ್ಲ ಇದನ್ನು ಸತ್ಕ್ರಿಯಾ ಅಂತಂದಾಗ ಇದನ್ನೆಲ್ಲ ತಿಳ್ಕೊಂಡು ಬಿಡ್ರಿ. ಸತ್ಸಂಗ ಮಾಡ್ತೀರಂದ್ರೆ ನಾಡಿ ಹಿಡ್ದ 7 ಲಘು ಮಾಡಿ, ಹಂಗ್ರಿ ಅಂತ ಎದೆ ಹೊಡ್ಕೊಂಡಂಗೆ ಮಾಡಬೇಡ್ರಿ, ಲಘು ಮಲ್ಕೋರಿ. ನೀವು 12 ಮಂದಿ ಆಡೋ ತನಕ ನೀವು ಮೊಬೈಲ್ ನೋಡ್ಕೊಂಡು ಕೂತ್ರಿ ಅಂದ್ರೆ ನಿಮಗೆ ಆರೋಗ್ಯ ಹೆಂಗೆ ಎಚ್ಚರ ಆಗ್ತದೆ? 10 ಗಂಟೆ ಅನ್ನೋದಕ್ಕೆ ನಿಮಗೆ ನಿದ್ದೆ ಹತ್ತಿ ಬರ್ತದೆ. ನಾಮಸ್ಮರಣೆ ಜೊತೆ ನಾಮಸ್ಮರಣೆ ಜೊತೆ 10 ಗಂಟೆ ಅನ್ನೋದಕ್ಕೆ ನಿದ್ದೆ ಹತ್ತಬೇಕು. 6 ಗಂಟೆಗೆ 5 ಗಂಟೆಗೆ ನಿಮ್ಮನ್ನು ಎಬ್ಬಿಸ್ತದೆ. ಏನು ಎಬ್ಬಿಸ್ತದೆ? ಎತ್ತದ ಇದಕ್ಕೆ ಶರೀರ ಹಂಗೆಲ್ಲ ವ್ಯವಸ್ಥೆ ಇಟ್ಟ. ನೀವು ಗಡಿಯಾರ ಮೊಬೈಲ ಹಿಂಗೆ ಇವೇನು ಸಂಬಂಧ ಇಲ್ಲ, ಎಲ್ಲ ನಾಡಿ ಮೇಲದ. ನೀ ಸಂಕಲ್ಪ ಮಾಡು, ಸಣ್ಣ ಮೆದುಳನ್ನ ಶೇವ್ ಹಾಕಿ ಕೊಡ್ತದೆ, ಅದು ಬರೋಬ್ಬರ ಅಷ್ಟೊತ್ತಿಗೆ ಎಬ್ಬಿಸ್ದೇ ಇಲ್ಲ ಅರುಣ. ಹೌದಿಲ್ಲ? ಹಿಂಗೆ ಮಾಡಿ ಎದ್ದ ಕೂಡಲೇ ಕಾಗಿ ಪಾಠಾಂತರ ಕರಾವಿ. ಏನಾದರೂ ಒಂದು ಶ್ಲೋಕ ಗೀಕ ಪಾಠಾಂತರ ಮಾಡಿ ಯಥಾನು ಶಕ್ತಿ ಆಟವಾವಿ ಸರ್ವೋತ್ತಮ. ನಿಮ್ಗೆ ಎಷ್ಟು ಸಾಧ್ಯದ ನಾಮಸ್ಮರಣೆ ಮಾಡಿ. ಸಾಧ್ಯದ ಅಂತಂದ್ಕೊಳ್ಳೋ 4-5 ಮಾಡಿ ಎದ್ದು ಹೋಗ್ಬೇಡ್ರಿ. ಆ ಟೈಮ್ದಾಗ ನಿಮ್ಮನ್ನ ಯಾರು ಹಿಡಿಯಾಡಿರ್ತಾರೆ. ಹೌದು ನೋಡ್ರಿ, ಕುತ್ಕೊಂಡು ಕನಿಷ್ಠ ಅಂದರು ಒಬ್ಬ ನಾಮಧಾರಿಕ ನಶೀಕಲೆ ಎದ್ದು 1 ತಾಸು ನಾಮಸ್ಮರಣೆ ಮಾಡ್ತಿದ್ದಿಲ್ಲ ಅಂದ್ರೆ
ಅವು ಯಾವ ಕಾಲಕ್ಕೂ ಸಶಿಷ್ಯ ಆಗುವುದಿಲ್ಲ. ಗೋಪಾಲ ಕುಮಾರಿ ಜಯ ಜಯ ಗೋಪಾಲ ಕುಮಾರಿ, ಜಯ ಗೋಪಾಲ ಕುಮಾರಿ. ಒಂದು ತಾಸೇ ನಾಮಸ್ಮರಣೆ ಮಾಡೋದು. ಅವ್ರು ಹೇಳಿದ ಪ್ರಕಾರ ಮುಂಜಾನೆ ಒಂದು ತಾಸು ಸಂಜೆಗೆ ಒಂದು ತಾಸನೇ ಮಾಡಿರಂದಾರ. ಅಂಬುರಾವ್ ಮಾರಾದ್ರೆ ಅಂದ್ರು 3 ತಾಸು ಹೇಳಿದ್ರು, ಭಾವಸಾವ ಮಾಡಿದ್ರು 3 ತಾಸು ಹೇಳಿದ್ರು. ಅಂಬುರಾವ್ ಮಾರಾದ್ರೆ 2 ತಾಸಕ್ಕೆ ಬಂದರು. ಈಗ ನಾವೆಲ್ಲರೂ ಕೂಡಿಸಿ 1 ತಾಸಕ್ಕೆ ಬಂದೆವು. ಮತ್ತಿನ್ನು 1 ತಾಸು ಹೆಂಗೆ ಕೂಡಿದ್ರಿ ಅಂತ ನಿಮ್ಗೆ ಅನಿಸ್ತಿರ್ತದ. ಅರ್ಧ ತಾಸು ಯಾವ್ದವಾಗಿ ಮಾಡಿ ಬೇರೆ 1 ತಾಸು ಅಂತ ದಿವಸಕ್ಕೆ ನೀವು ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಪರಿವರ್ತನೆ ಆಗ್ತದೆ. ಇರ್ಲಿಕ್ಕಂದ್ರೆ ಈ ಮ್ಯಾಲಿನ ಚಂದ ಏನಿದೆ, ಈ ಜಂಕಬಂಗ್ ಎಷ್ಟು ದಿವಸ ನಡೀತದೆ ಅಂತೀರಿ ನೀವು? ಸ್ವಲ್ಪ ದಿವಸನಾಗ ಸ್ವಲ್ಪ ವರ್ಷ ಹೋದ ಕೂಡಲೇ ನಾನ ಭಾರಿ ಆಡಿದ್ದೆ, ನನ್ನ ಮಾತ ಯಾರು ಕೇಳೋರು, ನಾನು ಅಲ್ಲೇ ಕೂಡ್ಸ್ಯಾರ, ನಾನು ಇಲ್ಲೇ ತಂದು ಕೂಡ್ಸಿಲ್ಲ. ಒಳಗೆ ಎದ್ದು ಬಿಡ್ತಾವ ನಾಮಸ್ಮರಣೆ ಇರ್ಲಿಕ್ಕಂದ್ರೆ ಸಮುದಾಯದೊಳಗೆ ಭಿನ್ನತ್ವ ಉತ್ಪನ್ನ ಆಗ್ತದೆ. ಅವರೇ ಯಾಕೆ ಮಾಡಬೇಕಪ್ಪ, ಅವರೇ ಯಾಕೆ ಅಪ್ರವಚನ ಮಾಡಬೇಕು, ಅವೇ ಯಾಕೆ ಕೇಳಬೇಕು, ನಮಗೆ ಹಣ ಹಾರಿಸಿದೇನು ಕಾರಣ ನಾವು ಹೋಗುದಿಲ್ಲ. ಇನ್ಮೇಲೆ ಇಲ್ಲಿ ತನಕ ಬಂದಿರ್ತಾರೆ. ಯಾಕೆ ಆಗ್ತದಂದ್ರೆ ನಾಮಸ್ಮರಣೆ ಇಲ್ಲ. ಹಂಗೆ ನಾಮಸ್ಮರಣೆ ಮಾಡೋದು. ಬರೀ ಭಾವಸಾಹೇಬ್ ಮಾಡಿದ್ರೆ 36 ವರ್ಷ ಮಾಡಿದ್ರೆ ಅಂತ ಹೇಳಿದ್ರೆ, ಹೌದಪ್ಪ 36 ವರ್ಷ ಮಾಡಿದ್ರೆ ನೀ ಎಷ್ಟು ಮಾಡಿದ್ರಿ? ನಮ್ಮ ಮಹಾರಾಜ್ ಹುಟ್ಟು ಬಟ್ಟೆ ಮೇಲೆ ಮನೆ ಬಿಟ್ಟು ಬಂದ್ರ, ನೀ ಏನು ಬಿಟ್ಟು ಬಂದಿ? ಎಲ್ಲ ಪ್ರಶ್ನೆಗಳು ಬರ್ತಾವ, ಹೌದಲ್ಲ? ಅದಕ್ಕೆ ಈ ಸದುಪಾಸನ, ಸತ್ಕರ್ಮ, ಸತ್ಕ್ರಿಯಾದೊಳಗೆ ಇವೆಲ್ಲ ಬರ್ತಾವ. ಪೂಜೆ ಮಾಡ್ರಿ, ಚಂದಾಗೆ ಪೂಜೆ ಮಾಡ್ರಿ. ಅವ್ರು ಮಾಡ್ತಾರಂತ ಎಷ್ಟೋ ಮಂದಿ ಮನ್ಯಾಗ ಹೆಣ್ಮಕ್ಳ ಪೂಜೆ ಮೇಲೆ ಮುಗಿತದಪ್ಪ. ಗಂಡಸೂರೇ ಪೂಜೆ ಮಾಡೋದಿಲ್ಲ, ಅವರ ಮುಗಿತದ. ನೀವು ಅವ್ರ ಒಬ್ಬರು ಯಾರು ಮಾಡ್ತಾರೆ ಮಾಡವಲ್ಯಾಕ? ಉಳಿಕಿದವ್ರು ಮಾನಸ ಪೂಜೆ ಮಾಡ್ರಿ. ಒಂದು 10 ನಿಮಿಷ ಕೂತ್ಕೊಂಡ ಮಾನಸ ಪೂಜೆ ಮಾಡ್ರಿ. ನೀವು ರಾಮದಾಸ್ ಮಹಾರಾಜರು ಮಾನಸ ಪೂಜೆಗೆ ವಿಶೇಷ ಸ್ಥಾನ ಕೊಟ್ಟಾರ. ಯಾಕಂದ್ರೆ ನಿಮ್ಮ ಮನಸ್ಸಿನಾಗ ಏನು ಬರ್ತಾ ಅಂದ್ರೆ ಅರ್ಪಣೆ ಮಾಡ್ಲಿಕ್ಕೆ ಬರ್ತದೆ, ಹೌದು? ಈಗ ಮತ್ತಿನ ಸಮಯ ಭಯಂಕರ ಹೋಗ್ತದೆ. ಅದನ್ನೆಲ್ಲ ಅದು ಹೇಳಿಕಾದ್ರೆ ಅದಕ್ಕೆ ಒಟ್ಟಿನ ಮೇಲೆ ಸತ್ಕ್ರಿಯ. ಇನ್ನು ಸ್ವಧರ್ಮದ ಆಚರಣೆ ಬಿಡಬೇಡ್ರಿ ಅಂತಾರೆ. ಸ್ವಧರ್ಮ ಅಂದ್ರೆ ಏನು? ನಾವು ಈ ಬ್ರಾಹ್ಮಣ ಇದಕ್ಕಿಂತ ಮುಖ್ಯ ಅಂದ್ರೆ ಧರ್ಮಾಮದೆ ಸ್ವಧರ್ಮ ಸ್ವರೂಪಿ, ಧರ್ಮಾಮದೆ ಧರ್ಮ ಸ್ವರೂಪಿ ರಾಹಣೆ ಆ ಸ್ವಧರ್ಮ ಅಂದ್ರೆ ಭಗವಂತನ ನಾಮದ ಚಿಂತನವಾಗಿರುವುದೇ ಒಂದು ನಮ್ಮೆಲ್ಲರೂ ಒಂದು ಧರ್ಮ. ಬಿಡಬೇಡ್ರಿ, ಸತ್ಸಂಗ ಮಾಡ್ಕೊತಾ ಇರಲಿ. ಇದ್ರ ಮೇಲೆ ನಿತ್ಯ ನಿಯಮ ನಿರಂತರ, ನಿತ್ಯ ನಿಯಮ ಹಾಕಿಕೊಟ್ಟವ್ರ ಮಹಾರಾಜರು ನಿರಂತರವಾಗಿ ಮಾಡ್ರಿ ಅಂಥೇಳಿ ಈ ಒಂದು ಓವಿ ನಮಗೆ 13ನೇ ಹೇಳ್ತದ. 14ನೇ ಓವಿ ಒಳಗೆ ಹೇಳ್ತಾರ. ಇದು ಅಕಸ್ಮಾತ್ ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮ ಸಮುದಾಯದೊಳಗೆ ಮುಂದೊಂದು ದಿವಸ ನಿಮ್ಮ ಸಮುದಾಯದೊಳಗೆ ಏನಪ್ಪ ಅಂದ್ರೆ ಒಂದಂದ್ರೆ ಪಾಷಾಣ ಸಂಚರಣ ಆಗ್ತದೆ. ಒಂದು ಸಮುದಾಯದೊಳಗೆ ವಿಕಲ್ಪಗಳು ಹುಟ್ಟಲಿಕ್ಕೆ ಶುರು ಮಾಡ್ತಾವ. ಇವನ್ನೆಲ್ಲ ನೀವು ಮಾಡ್ಕೊಂಡು ಇದ್ದೇವಂದ್ರೆ ಮಾತ್ರ ಈ ಒಂದು ಸಮುದಾಯ ನೀವೆಲ್ಲರೂ ಏನು ಮಾಡ್ಲಿಕ್ಕತ್ತಿಲ್ಲ, ಇದೊಂದು ಗಟ್ಟಿಮುಟ್ಟಾದ ಸಮುದಾಯ ನಿರ್ಮಾಣ ಆಗ್ತದೆ. ಇನ್ನು ಹಂಗೆ ನಾವು ಈ ಫರಕಾಗಿ ಒಂದು ಹೆಂಗೆ ಆಗಿದ್ರಿ ಅಂತ ನಿಮಗೆ ಅನಿಸಿದ್ರೆ, ಪ್ರಪಂಚದ ಮೇಲೆ ಎಷ್ಟು ಮೋಹ ಕಡಿಮೆ ಆಗ್ಯದಲ್ಲ, ಅದ್ರ ಮೇಲೆ ನೀವು ಪರಮಾರ್ಥ ಮುಂದೋಗ್ಯವಂತ ತಿಳ್ಕೊಂಡು. ಈಗ ನೋಡ್ರಿ, ಮಕ್ಕಳು ಇದ್ದಾಗಿನ ಪ್ರೀತಿಗಿಂತ ಮೊಮ್ಮಕ್ಕಳಾದ್ಮೇಲೆ ಅಂತೂ ತೀರ ಬಂದ ಮನೆ ಆಗ್ತದೆ ಮನುಷ್ಯ. ಮಕ್ಕಳ ಮೇಲೆ ಪ್ರೀತಿಗಿದೆ, ಮೊಮ್ಮಕ್ಕಳ ಮೇಲೆ ಅಂದ್ರೆ ಪ್ರಪಂಚನ ನಾವು ಅದರಿಂದ ಹೊರಗೆ ಬಂದಿರಲಿಲ್ಲ ಅಂದ್ರೆ ಎಷ್ಟು ಕಾಲ ಆದ್ರೆ ಏನು? ಅದಕ್ಕೆ ಭಕ್ತಿ, ಜ್ಞಾನ, ವೈರಾಗ್ಯ ಈ 3 ಒಂದೇ ಅನ್ನೋದೆಲ್ಲ ಮೆಟ್ಲಿದ್ದಾಗಿ. ಇದ್ರಾಗ ಒಂದೇ ಕಾಲ ಕಡಿಮೆ ಇದ್ರೂ ಸಹಿತ ಅದಕ್ಕೆ ಸದುಪಾಸನ, ಸತ್ಕರ್ಮ, ಸತ್ಕ್ರಿಯ, ಸ್ವಧರ್ಮ, ಸತ್ಸಂಗ, ಆಮೇಲೆ ನಿತ್ಯ ನಿಯಮ, ಇವು 6 ನಾವು ಪಾಲಿಸಿದೇವೆ ಅಂದ್ರೆ ಮಾತ್ರ ನಾವು ಸಶಿಷ್ಯರ ಲಿಸ್ಟ್ನ್ಯಾಗ ಬಂದು ಸೇರ್ತೀವಿ. ಪರ್ಸನಲ್ ಡೈರಿ ಒಳಗೆ ಹೋಗ್ತೀವಿ ಮಹಾರಾಜರು. ಹಾಗೆ ನೀವುಗಳೆಲ್ಲ ಏನಪ್ಪ ಈ ಒಂದು ಸತ್ಸಂಗದ ಬಗ್ಗೆ, ಅಧಿಕ ಮಾಸದ ಸತ್ಸಂಗದ ಬಗ್ಗೆನ 1 ತಿಂಗಳಂತರೂ ಸಾಕಷ್ಟೆಲ್ಲ ಅಧಿಕ ಮಾಸದೊಳಗೆ ಪುಣ್ಯ ಕಾರ್ಯಗಳನ್ನು ಮಾಡಿದಂಗೆ ಆಯ್ತು. ಇನ್ನು 3 ವರ್ಷ ಇನ್ನೊಮ್ಮೆ ಅಧಿಕ ಮಾಸ ಬರ್ತಲ್ಲ, ಅಷ್ಟೊಂದಕ್ಕೆ ಇಷ್ಟೆಲ್ಲ ತಯಾರಿ ಆಗಬೇಕು. ಏನು ಇಷ್ಟೆಲ್ಲ ತಯಾರಿ ಆಗಬೇಕು. ನನಗೆ ಬರ್ತದೆ ಈಗ ಹೇಳೋದಕ್ಕೆ ಸಾಕಷ್ಟು ಆಗಿ ಆ ಕಡೆ ಲಕ್ಷ್ಯ ಹೋಗ್ತದೆ. ಏನು ನಾವು ನೀವುಗಳೆಲ್ಲ ಬದಲಾವಣೆ ಆಗುನು. ಬದಲಾವಣೆ ನಾ ಹೇಳಿದ್ರು ಆಗೋದಿಲ್ಲ, ಹಿಂದೆ ಯಾರು ಹೇಳಿದ್ರು ಆಗಿಲ್ಲ.
ಈಗ ಹೇಳಿದ್ದನ್ನು ಕೇಳಿ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಂಡ್ರೆ ಮಾತ್ರ ಬದಲಾವಣೆ ಆಗ್ತದೆ ಅಂಥೇಳಿ ಮನಾತಿಯ ಶ್ಲೋಕ ಮನಕ್ಕೆ ಬೋಧ ಮಾಡುವಂಥ 205 ಶ್ಲೋಕಗಳನ್ನು ಸಮರ್ಥರು ರಚನೆ ಮಾಡಿದರು. ಅದಕ್ಕೆ ಮನೋಪನಿಷತ್ ಅಂದ್ರೆ ಉಪನಿಷತ್ತೊಳಗಿರುವಂಥ ವಿಚಾರಗಳನ್ನು ಆ ಮನಾತಿ ಶ್ಲೋಕದಾಗ ಹೇಳ್ಯಾರ. ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡಿಕೊಂಡು ಪರಿವರ್ತನೆ ಆಗೋಣ. ಆ ಪರಿವರ್ತನೆ ಆಗುವಂಥ ಒಂದು ಪ್ರೇರಣಾ ಅಂಥ ಒಂದು ಕೃಪಾ ಸಮರ್ಥರು ನಮಗೆ ನಿಮಗೆ ಮಾಡಲಿ ಅಂತ ಹೇಳ್ಕೊತ ಇವತ್ತಿನ ಒಂದು ಈ ಸೇವೆಗೆ ನಾನು ಆಕಲ್ಪ ಈಶ್ವಾವೇದ ಕುಳ ಮಾಧ್ಯಾಸಗಳ ಹರಿಚಾದಾಸ ಕಲ್ಪನೆತೆ ಬಾದಾರ ಹೋಗೋಣಗಾಡಿ ಈ ಸಂತಮಂಡಳಿ ಸುಖೇಸೋ ಅಹಂಕಾರಾಚ ವಾರಾಧ ಲಾಭೋ ರಾಸ ಮಾಮಣಿಸಯ ಅಸಾವಿ ಕಲ್ಯಾಣ ಜಾಮ ಕರಿದಾರ ಪಾಂಡುರಂಗ ಗೋಪಾಲ ಕುಮಾರಿ